ವೆಲ್ಕಮ್ ಟು ಜ್ಞಾನೋದಯ ಅಕಾಡೆಮಿ. ನಾವು ಇವತ್ತಿನ ಕ್ಲಾಸ್ ಒಳಗೆ 2 ಮಾರ್ಕ್ಸ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವು ಹಿಂದಿನ ಕ್ಲಾಸ್ ಒಳಗೆ ಕಲ್ಕೊಂಡಿದ್ವಿ MCQ ಬಹು ಆಯ್ಕೆ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದರ ಜೊತೆಗೆ 1 ಅಂಕದ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಕ್ಲಿಯರ್? ಇವತ್ತಿನ ಕ್ಲಾಸ್ ಒಳಗೆ 2 ಅಂಕದ ಪ್ರಶ್ನೆಗಳನ್ನ ಮತ್ತು 3 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವಶನ್ ನೋಡ್ರಿ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ವರ್ಜಿಸುವ ವಿಧಾನದಿಂದ ಬರೆಯಿರಿ ಅಂತ ಕೇಳಿದಾನ. ಹೌದಾ? ಇವಾಗ 2 ಸಮೀಕರಣ ಕೊಟ್ಟಾನ. ಹೌದಾ? ಫಸ್ಟ್ ಸಮೀಕರಣ 2x ಪ್ಲಸ್ y ಈಸ್ ಈಕ್ವಲ್ ಟು 10 ಕೊಟ್ಟಾನ. ಇನ್ನೊಂದು ಸಮೀಕರಣ ಏನು ಕೊಟ್ಟಾನ? x ಮೈನಸ್ y ಈಸ್ ಈಕ್ವಲ್ ಟು 2 ಕೊಟ್ಟಾನ. ಈಗ ಸಮೀಕರಣ 1 ಅಂತ ಕೊಡ್ರಿ, ಸಮೀಕರಣ 2 ಅಂತ ಕೊಡ್ರಿ. ಹೌದಾ? ವರ್ಜಿಸುವ ವಿಧಾನ ಆಲ್ರೆಡಿ ನಾವು ಕಲ್ಕೊಂಡೇವಿ. ವರ್ಜಿಸುವ ವಿಧಾನ ಮಾಡ್ಬೇಕಂದ್ರೆ ಯಾವ್ದಾದ್ರು ಒಂದು ಚರಾಕ್ಷರದ ಸಹಗುಣಕ ಸೇಮ್ ಇರ್ಬೇಕ. ವಾಯ್ದ ಸಹಗುಣಕ ಏನಿಲ್ಲ ಅಂದ್ರೆ 1 ಇರ್ತದ, ವಾಯ್ದ ಸಹಗುಣಕ ಏನಿಲ್ಲ ಅಂದ್ರೆ 1. ಕ್ಲಿಯರ್? ವಾಯ್ದ ಸಹಗುಣಕ ಸೇಮ್ ಅದಾವ, ಈ ಲೆಕ್ಕ ಮಾಡ್ಬೋದು ನೋಡ್ರಿ. ಚಿಹ್ನೆ ನೋಡ್ರಿ, ಒಂದು ಪ್ಲಸ್ ಐತಿ, ಒಂದು ಮೈನಸ್ ಐತಿ. ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಏನ್ ಮಾಡ್ಬೇಕು? ನಾವ ಸಮೀಕರಣಗಳನ್ನ ಕೂಡಿಸ್ಬೇಕ. ಸಮೀಕರಣ 1 ಪ್ಲಸ್ ಸಮೀಕರಣ 2. ಸಮೀಕರಣ ಚಿಹ್ನೆ ಸೇಮ್ ಇದ್ದಾಗ ಸಮೀಕರಣಗಳನ್ನ ಕಡಿಬೇಕ, ಚಿಹ್ನೆ ಬೇರೆ ಬೇರೆ ಇದ್ದಾಗ ಸಮೀಕರಣಗಳನ್ನ ಕೂಡಿಸ್ಬೇಕ. ಸಮೀಕರಣ 1 ಏನೈತಿ? 2x ಪ್ಲಸ್ y ಈಸ್ ಈಕ್ವಲ್ ಟು 10 ಐತಿ. ಸಮೀಕರಣ 2 ಏನೈತಿ? x ಮೈನಸ್ y ಈಸ್ ಈಕ್ವಲ್ ಟು 2 ಐತಿ. ಸಮೀಕರಣಗಳನ್ನ ಕೂಡಿಸ್ಬೇಕ. 10ಕ್ಕೆ 2 ಕೂಡಿಸಿದ್ರೆ 12, ಪ್ಲಸ್ y ಮೈನಸ್ y ಕ್ಯಾನ್ಸಲ್. 2x 1x ಕೂಡಿಸಿದ್ರೆ ಎಷ್ಟು x? 3x. ಹೌದಾ? ಸಮ ಚಿಹ್ನೆ ಹಂಗ ಬರೀರಿ. x ಜೊತೆ 3 ಗುಣಾಕಾರ ಐತಿ, ಈ ಸೈಡ್ ಬಂದ್ರೆ ಏನಕ್ಕೈತಿ? ಭಾಗಾಕಾರ ಆಕೈತಿ. 3 1 3, 3 4 12. x ಬೆಲೆ ಎಷ್ಟು ಬಂತ? 4 ಬಂತ. ಇವಾಗ ಆ x ಬೆಲೆಯನ್ನು ಸಮೀಕರಣ 1 ಹಾಕ್ರಿ, 2 ಹಾಕ್ರಿ. ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಸಮೀಕರಣ 2 ಏನೈತಿ? ಇನ್ನೊಂದ್ಸರಿ ಬರ್ಕೊಳ್ರಿ. 2x ಪ್ಲಸ್ y ಈಸ್ ಈಕ್ವಲ್ ಟು 10 ಐತಿ. x ಬೆಲೆನ ಕಂಡಿಡಿದೇವಿ. x ಬೆಲೆ ಎಷ್ಟು ಬಂದೈತಿ? 4 ಬಂದೈತಿ. ಪ್ಲಸ್ y ಎಷ್ಟೇ ಇರಲಿ ಈಸ್ ಈಕ್ವಲ್ ಟು 10. 2 4 8 ಪ್ಲಸ್ y ಈಸ್ ಈಕ್ವಲ್ ಟು 10. y ಅಷ್ಟೇ ಇರಲಿ, 10 ಅಷ್ಟೇ ಇರಲಿ. ಪ್ಲಸ್ 8 ಈ ಸೈಡ್ ಬಂದ್ರೆ ಮೈನಸ್ 8. y ಅಷ್ಟೇ ಇರಲಿ, 10ರೊಳಗ 8 ಹೋದ್ರೆ 2. y ಬೆಲೆ 2, x ಬೆಲೆ ಎಷ್ಟು ಬಂತ? 4 ಬಂತ ನೋಡ್ರಿ. ಇಷ್ಟು ಮಾಡಿದ್ರೆ ನಿಮಗ 2 ಮಾರ್ಕ್ಸ್ ನೋಡ್ರಿ. ಆಲ್ಮೋಸ್ಟ್ ಎಕ್ಸಾಮಿಗೆ ಕೇಳ್ತಿರ್ತಾನೆ. ಫಿಕ್ಸ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ 2ನೇ ಕ್ವಶನ್ ಅಂದ್ರೆ 31ನೇ ಕ್ವಶನ್. ವರ್ಜಿಸುವ ವಿಧಾನದಿಂದ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ಬಿಡಿಸಿ ಅಂತ ಕೇಳಿದಾನ. ಹೌದಾ? ಇವಾಗ 1ನೇ ಸಮೀಕರಣ ಬರ್ಕೊಳ್ರಿ. 3x ಮೈನಸ್ y ಈಸ್ ಈಕ್ವಲ್ ಟು 15. 2x ಮೈನಸ್ y ಈಸ್ ಈಕ್ವಲ್ ಟು 5. ಸಮೀಕರಣ 1 ಕೊಡ್ರಿ, ಸಮೀಕರಣ 2 ಕೊಡ್ರಿ. ಇವಾಗ ಸಹಗುಣಕ ಸೇಮ್ ಅದ ನೋಡ್ರಿ. ವಾಯ್ದ ಸಹಗುಣಕ ಸೇಮ್ ಅದಾವ. ಯಾಕೆಂದ್ರೆ ಏನು ಕೊಟ್ಟಿಲ್ಲ ಅಂದ್ರೆ 1 1 ಇರ್ತದ. ಸಹಗುಣಕ ಸೇಮ್ ಅದಾವ ಆದ್ರೆ ಚಿಹ್ನೆ ಸೇಮ್ ಅದ ನೋಡ್ರಿ. ಇಲ್ಲಿ ಚಿಹ್ನೆ 2 ಕಡೆ ಸೇಮ್ ಅದಾವ. ಚಿಹ್ನೆ ಸೇಮ್ ಇದ್ದಾಗ ಸಮೀಕರಣಗಳನ್ನ ಕಳಿಬೇಕ. ಯಾವ ಸಮೀಕರಣ ಕಳಿಬೇಕ? ಸಮೀಕರಣ 1ರೊಳಗ ಸಮೀಕರಣ 2ನ್ನ ಕಳಿಬೇಕ. ಯಾಕೆ ಸಮೀಕರಣ 1ರೊಳಗ ಸಮೀಕರಣ 2ನ್ನ ಯಾಕೆ ಕಳಿಯಾಕತ್ತಾನಂದ್ರ ಸಮೀಕರಣ 1ರೊಳಗ ದೊಡ್ಡ ಸಂಖ್ಯೆ ಅದಾವ, ಸಮೀಕರಣ 2ರೊಳಗ ಸಣ್ಣ ಸಂಖ್ಯೆ ಐತಿ. ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆ ಕಳಿಯೋದ ಈಸಿ ಆಕೈತೆ ಅಂತೇಳಿ ಸಮೀಕರಣ 1ರೊಳಗ ಸಮೀಕರಣ 2ನ್ನ ಕಳಿಬೇಕ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತಾನಿ. ನೆಕ್ಸ್ಟ್ ನೋಡ್ರಿ, 3x ಮೈನಸ್ y ಈಸ್ ಈಕ್ವಲ್ ಟು 15. 2x ಮೈನಸ್ y ಈಸ್ ಈಕ್ವಲ್ ಟು 5. ಕಳಿಬೇಕಂದ್ರೆ ಕಳಿಯೋ ಮುಂದೆ ಚಿಹ್ನೆ ಬದಲಾಕ್ಯಾವ. ಆಲ್ರೆಡಿ ನಾವು ಡಿಸ್ಕಸ್ ಮಾಡೇವಿ. ಹೌದಾ? ಪ್ಲಸ್ 2x ಇದ್ದೇನಕೈತಿದೆ? ಮೈನಸ್ 2x ಆಕೈತಿ. ಪ್ಲಸ್ ಮೈನಸ್ y ಇದ್ದೇನಕೈತಿ? ಪ್ಲಸ್ y ಆಕೈತಿ. ಪ್ಲಸ್ 5 ಇದ್ದಿದ್ದ ಮೈನಸ್ 5 ಆಕೈತಿ. ಹೌದಾ? ಇವಾಗ 15ರೊಳಗ 5 ಹೋದ್ರ 10, ಮೈನಸ್ y ಪ್ಲಸ್ y ಡಮಾರ. 3x ಒಳಗ 2x ಹೋದ್ರ 1x. 1 ಬರೋದ್ರು ನಡೀತದ, ಬಿಟ್ರು ನಡೀತದ. x ಬೆಲೆ ಎಷ್ಟು ಬಂತ? 10 ಬಂತ. x ಬೆಲೆ 10 ಬಂತ. ಆ x ಬೆಲೆಯನ್ನ ಯಾವ್ದಾದ್ರು ಸಮೀಕರಣದೊಳಗೆ ಹಾಕ್ರಿ. x ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಏನೈತಿ? ಇನ್ನೊಂದ್ಸಾರಿ ಬರ್ಕೊಳ್ರಿ. 3x
ಮೈನಸ್ ವಾಯ್ ಈಸ್ ಈಕ್ವಲ್ ಟು 15 ಐತಿ. ಹೌದಾ, 3 ಅಷ್ಟೇ ಇರಲಿ. ಎಕ್ಸ್ ಬೆಲೆನ ಕಂಡುಕೊಂಡೇವಿ, 10 ಬಂದೈತಿ. ಮೈನಸ್ ವಾಯ್ ಈಸ್ ಈಕ್ವಲ್ ಟು 15. 3 ಹತ್ಲೆ 30, 3 ಹತ್ಲೆ 30, ಮೈನಸ್ ವಾಯ್ ಅಷ್ಟೇ ಇರಲಿ, 15 ಅಷ್ಟೇ ಇರಲಿ, ಮೈನಸ್ ವಾಯ್ ಅಷ್ಟೇ ಇರಲಿ, 15 ಅಷ್ಟೇ ಇರಲಿ, ಪ್ಲಸ್ 30 ಈ ಸೈಡ್ ಬಂದ್ರೆ ಮೈನಸ್ 30, ಮೈನಸ್ ವಾಯ್ ಹಂಗ ಬರ್ಕೊಳ್ರಿ. 30ರಾಗ 15 ಹೋದ್ರ 15, ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಹಚ್ಚ್ರಿ. ಎರಡು ಕಡೆ ಮೈನಸ್ ಅದಾವ, ಕ್ಯಾನ್ಸಲ್ ಮಾಡ್ರಿ. ಈ ಮೈನಸ್ ಕ್ಯಾನ್ಸಲ್. ವಾಯ್ ಬೆಲೆ 15 ಬಂತ. ಎಕ್ಸ್ ಬೆಲೆ ಎಷ್ಟು ಬಂತ? 10 ಬಂತ. ಎಕ್ಸ್ ಬೆಲೆ 10 ಬಂತ, ವಾಯ್ ಬೆಲೆ 15 ಬಂತ. ಇಷ್ಟು ಮಾಡಿದ್ರೆ ನಿಮಗೆ ಎಷ್ಟು ಮಾರ್ಕ್ಸ್? 2 ಮಾರ್ಕ್ಸ್ ನೋಡ್ರಿ. ಮೂರನೇ ಕ್ವಶನ್ ಅಂದ್ರೆ 32ನೇ ಕ್ವಶನ್ ನೋಡ್ರಿ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ವರ್ಜಿಸುವ ವಿಧಾನ ಮೂಲಕ ಮಾಡ್ಬೇಕಂತ. ಫಸ್ಟ್ ಸಮೀಕರಣ ಬರ್ಕೊಳ್ರಿ. 2x ಪ್ಲಸ್ y ಈಸ್ ಈಕ್ವಲ್ ಟು 8. ನೆಕ್ಸ್ಟ್ ಎಕ್ಸ್ ಮೈನಸ್ y ಈಸ್ ಈಕ್ವಲ್ ಟು 1. ಇದಕ್ಕೆ ಸಮೀಕರಣ 1 ಅಂತ ಕೊಡ್ರಿ, ಇದಕ್ಕೆ ಸಮೀಕರಣ 2 ಅಂತ ಕೊಡ್ರಿ. ಕ್ಲಿಯರ್? ಇವಾಗ ವಾಯ್ದ ಸಹಗುಣಕ ಸೇಮ್ ಅದಾವ, ಚಿಹ್ನೆ ಬೇರೆ ಬೇರೆ ಅದಾವ, ಸಮೀಕರಣಗಳನ್ನ ಕೂಡಿಸ್ಬೇಕ. ಸಮೀಕರಣ 1 ಪ್ಲಸ್ ಸಮೀಕರಣ 2. ಹೌದಾ, ಸಮೀಕರಣ 1 ಏನೈತಿ? 2x ಪ್ಲಸ್ y ಈಸ್ ಈಕ್ವಲ್ ಟು 8 ಐತಿ. ಸಮೀಕರಣ 2 ಏನೈತಿ? x ಮೈನಸ್ y ಈಸ್ ಈಕ್ವಲ್ ಟು 1 ಐತಿ. ಕ್ಲಿಯರ್? ಕೂಡಿಸ್ಬೇಕಂತ. ಸಮೀಕರಣ ಕೂಡಿಸೋ ಮುಂದೆ ಚಿಹ್ನೆ ಏನು ಆಗಂಗಿಲ್ಲ, ಹಂಗ ಇರ್ತಾವ. 8ಕ್ಕೆ 1 ಕೂಡಿಸಿದ್ರ 9, ಪ್ಲಸ್ y ಮೈನಸ್ y ಕ್ಯಾನ್ಸಲ್. 2x ಕ್ಕೆ 1x ಕೂಡಿಸಿದ್ರ 3x. ಎಕ್ಸ್ ಜೊತೆ 3 ಗುಣಾಕಾರ ಐತಿ, ಈ ಸೈಡ್ ಬಂದ್ರ ಭಾಗಾಕಾರ ಆಕೈತಿ. 3 1 3, 3 2 6. ಎಕ್ಸ್ ಬೆಲೆ ಎಷ್ಟು ಬಂತ? 2 ಬಂತ. ಕ್ಲಿಯರ್? ಆ ಎಕ್ಸ್ ಬೆಲೆಯನ್ನು ಸಮೀಕರಣ 1 ಹಾಕ್ರಿ, 2 ಹಾಕ್ರಿ. ಸಮೀಕರಣ 2ರಲ್ಲಿ ಆದೇಶಿಸಿದಾಗ, ಸಮೀಕರಣ 2 ಏನೈತಿ? ಎಕ್ಸ್ ಮೈನಸ್ ವಾಯ್ ಈಸ್ ಈಕ್ವಲ್ ಟು 1 ಐತಿ. ಎಕ್ಸ್ ಅಂದ್ರೆ 2 ಮೈನಸ್ ವಾಯ್ ಈಸ್ ಈಕ್ವಲ್ ಟು 1. ಮೈನಸ್ ವಾಯ್ ಅಷ್ಟೇ ಇರಲಿ, 1 ಅಷ್ಟೇ ಇರಲಿ, ಪ್ಲಸ್ 2 ಈ ಸೈಡ್ ಬಂದ್ರೆ ಮೈನಸ್ 2, ಮೈನಸ್ ವಾಯ್ ಅಷ್ಟೇ ಬರ್ಕೊಳ್ರಿ. 2ರೊಳಗೆ 1 ಹೋದ್ರೆ 1, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ. ಈ ಮೈನಸ್ ತೆಗೀರಿ. ವಾಯ್ ಬೆಲೆ ಎಷ್ಟು ಬಂತ? 1 ಬಂತ. ಎಕ್ಸ್ ಬೆಲೆ 2 ಬಂತ, ವಾಯ್ ಬೆಲೆ 1 ಬಂತ. ಇಷ್ಟು ಮಾಡಿದ್ರೆ ನಿಮಗೆ ಎಷ್ಟು ಮಾರ್ಕ್ಸ್? 2 ಮಾರ್ಕ್ಸ್ ನೋಡ್ರಿ. ಆಲ್ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವ ಬರ್ತಾವ, ಭಾಳ ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ಕ್ವಶನ್, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ಆದೇಶ ವಿಧಾನದಿಂದ ಬಿಡಿಸಿ ಅಂತ ಹೇಳಿದಾನ. ಆದೇಶ ವಿಧಾನ ಅಂತ ಫಸ್ಟ್ ಸಮೀಕರಣ ಬರ್ಕೊಳ್ರಿ. ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು 14. ಇನ್ನೊಂದು ಸಮೀಕರಣ ಏನ? ಎಕ್ಸ್ ಮೈನಸ್ ವಾಯ್ ಈಸ್ ಈಕ್ವಲ್ ಟು 4. ಇದಕ್ಕೆ ಸಮೀಕರಣ 1 ಅಂತ ಕೊಡ್ರಿ, ಇದಕ್ಕೆ ಸಮೀಕರಣ 2 ಅಂತ ಕೊಡ್ರಿ. ಇವಾಗ ಸಮೀಕರಣ 1 ಉಪಯೋಗ ಮಾಡ್ಕೊಂಡ ಸಮೀಕರಣ ಇನ್ನೊಂದ್ಸಲ ಬರ್ಕೋತ ನೋಡ್ರಿ. ಸಮೀಕರಣ 1 ಉಪಯೋಗ ಮಾಡಿ ಎಕ್ಸ್ ಬೆಲೆಯನ್ನು ಕಂಡುಹಿಡಿಬೇಕಾ. ಎಕ್ಸ್ ಅಷ್ಟೇ ಇರಲಿ, 14 ಅಷ್ಟೇ ಇರಲಿ, ಪ್ಲಸ್ ವಾಯ್ ಈ ಸೈಡ್ ಬಂದ್ರೆ ಮೈನಸ್ ವಾಯ್. ಇದಕ್ಕೆ ಸಮೀಕರಣ 3 ಅಂತ ಕೊಡ್ರಿ. ಕ್ಲಿಯರ್? ಒಂದು ಸಮೀಕರಣ ಉಪಯೋಗ ಮಾಡ್ಕೊಂಡು ಎಕ್ಸ್ ಬೆಲೆಯನ್ನ ಕಂಡುಹಿಡಿದು ಇನ್ನೊಂದು ಸಮೀಕರಣದೊಳಗೆ ಆದೇಶ ಮಾಡ್ರಿ, ವಾಯ್ ಬೆಲೆ ಸಿಗ್ತದ. ಕ್ಲಿಯರ್? ಎಕ್ಸ್ ಬೆಲೆಯನ್ನು ಸಮೀಕರಣ 1 ಉಪಯೋಗ ಮಾಡೇವಿ, 2 ಹಾಕ್ರಿ. ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಕ್ಲಿಯರ್? ಸಮೀಕರಣ 2 ಏನೈತಿ? ಎಕ್ಸ್ ಮೈನಸ್ ವಾಯ್ ಈಸ್ ಈಕ್ವಲ್ ಟು 4 ಐತಿ. ಸಮೀಕರಣ 2 ತಗೊಂಡೆ. ಸಮೀಕರಣ 2 ಎಕ್ಸ್ ಬೆಲೆಯನ್ನು ಹಾಕ್ಬೇಕ. ಎಕ್ಸ್ ಅಂದ್ರೆ ಎಷ್ಟೈತಿ? 14 ಮೈನಸ್ ವಾಯ್. 14 ಮೈನಸ್ ವಾಯ್. ಎಕ್ಸ್ ಅಂದ್ರೆ 14 ಮೈನಸ್ ವಾಯ್. ಈ ವಾಯ್ ಮೈನಸ್ ವಾಯ್ ನ ಹಂಗ ಬರೀರಿ, ಈಸ್ ಈಕ್ವಲ್ ಟು 4. ಇನ್ನೊಂದ್ಸಾರಿ ಹೇಳ್ತೇನೆ ನೋಡ್ರಿ. ಎಕ್ಸ್ ಅಂದ್ರ 14 ಮೈನಸ್ ವಾಯ್, ಅದನ್ನ ಹಾಕ್ದೆ, ಮೈನಸ್ ವಾಯ್ ನ ಹಂಗ ಬರ್ದೆ, ಈಸ್ ಈಕ್ವಲ್ ಟು 4. ನೆಕ್ಸ್ಟ್ 14 ಅಷ್ಟೇ ಇರ್ಲಿ. ಒಂದು ವಾಯ್ ಚಿಹ್ನೆ ಸೇಮ್ ಅದಾವ, ಕುಡಿಸ್ಬೇಕು. ಒಂದು ವಾಯ್ಕ್ ಇನ್ನೊಂದು ವಾಯ್ ಕುಡಿಸಿರಿ, 2 ವಾಯ್ ಈಸ್ ಈಕ್ವಲ್ ಟು 4. ಮೈನಸ್ 2 ವಾಯ್ ಅಷ್ಟೇ ಇರ್ಲಿ. ಹೌದಾ, 4 ಅಷ್ಟೇ ಇರ್ಲಿ. ಪ್ಲಸ್ 14 ಐತಿ, ಈ ಸೈಡ್ ಬಂದ್ರೆ ಮೈನಸ್ 14 ಐತಿ. ಮೈನಸ್ 2 ವಾಯ್ ಅಷ್ಟೇ ಇರ್ಲಿ. 14ರೊಳಗೆ 4 ಹೋದ್ರ 10, 10 ಮೈನಸ್ 10, ಯಾಕಂದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ, ಮೈನಸ್ ಕ್ಯಾನ್ಸಲ್ ಮಾಡ್ರಿ. ವಾಯ್ ಜೊತೆ 10 ಗುಣಾಕಾರ ಐತಿ, ಈ ಸೈಡ್ ಭಾಗಾಕಾರ ಆಗತ್ತ. 2 1 2, 2 5 10. ವಾಯ್ ಬೆಲೆ ಎಷ್ಟು ಬಂತ? 5 ಬಂತ. ವಾಯ್ ಬೆಲೆ 5 ಬಂತ. ಇವಾಗ
ಈ y ಬೆಲೆಯನ್ನು ಸಮೀಕರಣ ಎದ್ರೊಳಗೆ ಹಾಕಿರಿ ಈಸಿಯಾಗಿ ಬರ್ತೈತಿ, 3 ಒಳಗೆ ಹಾಕಿರಿ ಈಸಿಯಾಗಿ ಬರುತ್ತೆ. ಆಲ್ರೆಡಿ ನಾವ್ ಯಾಕಂದ್ರೆ ಎಕ್ಸ್ ಈಸಿ ಕೊಡು ಅಂತ ಬರ್ಕೊಂಡ್ಬಿಟ್ಟೇವಿ. ಕ್ಲಿಯರ್? ಎಕ್ಸ್ ಬೆಲೆ ಬೇಕಾಗೈತಿ, ಸಮೀಕರಣ 3 ಹಾಕಿರ ಸುಲಭವಾಗಿ ಸಿಗ್ತದ. ಕ್ಲಿಯರ್? y ಬೆಲೆಯನ್ನ ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಸಮೀಕರಣ 3 ಏನೈತಿ, ಎಕ್ಸ್ ಈಸ್ ಈಕ್ವಲ್ ಟು 14 ಮೈನಸ್ y ಐತಿ. ಎಕ್ಸ್ ಅಷ್ಟೇ ಇರ್ಲಿ, 14 ಅಷ್ಟೇ ಇರ್ಲಿ, y ಅಂದ್ರ 5 ಸಿಕ್ಕೈತಿ. ಎಕ್ಸ್ ಅನ್ನ ಅಷ್ಟ ಬರ್ಕೊಳ್ರಿ, 14ರೊಳಗ 5 ಹೋದ್ರ 9. ಎಕ್ಸ್ ಬೆಲೆ ಎಷ್ಟು ಬಂತ? 9 ಬಂತ. y ಬೆಲೆ 5 ಬಂತ. ಕ್ಲಿಯರ್? ನೆಕ್ಸ್ಟ್ ಇಷ್ಟ ಆರಾಮ್ ಮಾಡ್ಕೊಂತ ಹೋಗ್ಬೋದು ನೋಡ್ರಿ. ನೆಕ್ಸ್ಟ್ ಕ್ವಶನ್, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ಆದೇಶ ವಿಧಾನದಿಂದ ಬಿಡಿಸಿ ಅಂತ ಕೇಳಿದಾನ. ಹೌದಾ? ಇವಾಗ ಫಸ್ಟ್ ಸಮೀಕರಣ ಬರ್ಕೊಳ್ರಿ, ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 8 ಸಮೀಕರಣ 1 ಅಂತ ಕೊಳ್ರಿ. ಸಮೀಕರಣ 2 ನೋಡ್ರಿ, 1 ಸಮಚಿಹ್ನೆಯಿಂದ ಈ ಸೈಡ್ ಐತಿ, ಅದನ್ನ ಆ ಸೈಡ್ ಕಳಿಸ್ರಿ, ಯಾಕಂದ್ರೆ ಲೆಕ್ಕ ಮಾಡಕ್ ಈಸಿ ಆಗ್ಲಿ ಅಂತ. ಪ್ಲಸ್ 1 ಈ ಸೈಡ್ ಬಂದ್ರೆ -1, ಇದಕ್ಕೆ ಸಮೀಕರಣ 2 ಅಂತ ಕೊಳ್ರಿ. ಕ್ಲಿಯರ್? ಇವಾಗ ಸಮೀಕರಣ 1 ಇನ್ನೊಂದ್ಸಲ ಉಪಯೋಗ ಮಾಡ್ಕೊಂಡ y ಬೆಲೆಯನ್ನ ಕಂಡುಕೊಳ್ರಿ. 8 ಹೌದಾ? 2y ಅಷ್ಟೇ ಇರ್ಲಿ, 8 ಅಷ್ಟೇ ಇರ್ಲಿ, ಪ್ಲಸ್ ಎಕ್ಸ್ ಈ ಸೈಡ್ ಬಂದ್ರೆ -x, y ಅಷ್ಟೇ ಬರ್ಕೊಳ್ರಿ. 8 ಮೈನಸ್ ಎಕ್ಸ್ ಅನ್ನ ಹಂಗ ಬರೀರಿ. ಗುಣಾಕಾರ 2 ಐತಿ, ಈ ಸೈಡ್ ಬಂದ್ರೆ ಭಾಗಾಕಾರ 2 ಆತ. ಹೌದಾ? ಇದಕ್ ಸಮೀಕರಣ 3 ಅಂತ ಅನ್ರಿ. ಕ್ಲಿಯರ್? ಇವಾಗ y ಬೆಲೆಯನ್ನು ಸಮೀಕರಣ ಎದುರು ಹಾಕೋಣ. 1 ಉಪಯೋಗ ಮಾಡೀನಿ, ಸಮೀಕರಣ 2 ಹಾಕ್ಬೇಕ. ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಸಮೀಕರಣ 2 ಏನೈತಿ, ಎಕ್ಸ್ ಮೈನಸ್ y ಈಸ್ ಈಕ್ವಲ್ ಟು -1 ಐತಿ. ಎಕ್ಸ್ ಅಷ್ಟ ಎದ್ರ ಬೆಲೆ ಬಂದೈತಿ ನಮಗೆ, ಇವಾಗ y ಬೆಲೆ ಬಂದೈತಿ. ಕ್ಲಿಯರ್? y ಬೆಲೆ ಬಂದೈತಿ, ಎಕ್ಸ್ ಅಷ್ಟ ಬರ್ಕೊಳ್ರಿ. y ಬೆ ಅಂದ್ರೆ ಏನೈತಿ, n2x ಮೈನಸ್ x ಡಿವೈಡೆಡ್ ಬೈ 2 ಬಂದದ. ಕ್ಲಿಯರ್? ಡಿವೈಡೆಡ್ ಬೈ 2 ಬಂದದ. ಅಲ್ಲಿ ಸಮೀಕರಣ 3 ಐತಲ್ಲ, ಅದನ್ನ ಸಮೀಕರಣದೊಳಗ ಎಕ್ಸ್ ಬೆಲೆ ಕಾಣ್ಕೊಂಡ್ರಿ, ಈಸಿ ಬರ್ತದ. ಒಂದು ನಿಮಿಷ. ನೋಡ್ರಿ, ಇವಾಗ ಎಕ್ಸ್ ಅನ್ನ ಅಷ್ಟ ಬರ್ಕೊಳ್ರಿ, 8 ಅಷ್ಟೇ ಇರ್ಲಿ, ಪ್ಲಸ್ 2y ಅನ್ನ ಈ ಸೈಡ್ ತಗೊಂಬಂದ್ರ ಏನಾಗತ್ತ, -2y ಆತ. ಇದಕ್ಕೆ ಸಮೀಕರಣ 3 ಅನ್ರಿ. ಕ್ಲಿಯರ್? ಅದನ್ನ ಮಾಡಿದ್ರು ಬರ್ತದ, ಆದ್ರೆ ಈ ರೀತಿ ಮಾಡ್ಕೊಂಡ ಬಂದವಲ್ಲ, ಇದೇ ರೀತಿ ಮಾಡ್ರಿ, ಈಸಿಯಾಗಿ ಬರ್ತದ. ಎಕ್ಸ್ ಈಸ್ ಈಕ್ವಲ್ ಟು n2 ಮೈನಸ್ 2y ಈಸ್ ಈಕ್ವಲ್ ಟು 3 ಅಂತ ಬಂತ. ಇವಾಗ ಎಕ್ಸ್ ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಸಮೀಕರಣ 2 ಏನೈತಿ, ಎಕ್ಸ್ ಮೈನಸ್ y ಈಸ್ ಈಕ್ವಲ್ ಟು -1 ಐತಿ. ಎಕ್ಸ್ ಅಂದ್ರೆ ಏನ್ ಬಂದೈತಿ, n2 ಮೈನಸ್ 2y. ಎಕ್ಸ್ ಅಂದ್ರ n2 ಮೈನಸ್ 2y ಮೈನಸ್ y ಈಸ್ ಈಕ್ವಲ್ ಟು -1 ಬಂದದ. 8 ಅಷ್ಟೇ ಇರ್ಲಿ, -2y -1y ಕೊಡ್ಸಿರ -3y ಈಸ್ ಈಕ್ವಲ್ ಟು -1. 3y ಅಷ್ಟೇ ಇರ್ಲಿ, -3y ಹಂಗ ಬರ್ಕೊಳ್ರಿ. -1 ಅಷ್ಟೇ ಇರ್ಲಿ, ಪ್ಲಸ್ 8 ಈ ಸೈಡ್ ಬಂದ್ರ -8.
ಮೈನಸ್ 3y ನ ಹಂಗ ಬರ್ಕೊಡ್ರಿ. ಮೈನಸ್ 8ಕ್ಕೆ ಮೈನಸ್ 1 ಕೊಡ್ಸಿರ ಮೈನಸ್ 9. ಎರಡು ಕಡೆ ಮೈನಸ್ ಅದಾವ, ಇವಾಗ ಕ್ಯಾನ್ಸಲ್ ಮಾಡ್ಕೊಡ್ರಿ. y ಜೊತೆ 3 ಗುಣಾಕಾರ ಐತಿ, ಈ ಸೈಡ್ ಬಂದ್ರ ಭಾಗಾಕಾರ ಆಗತ್ತ. 3 1 3 3 3 9 ಕಟ್ತಾ ಹೊಡಿರಿ. y ಬೆಲೆ ಎಷ್ಟು ಬಂತ? 3 ಬಂತ. ಇವಾಗ y ಬೆಲೆಯನ್ನ ಸಮೀಕರಣ 3 ಹಾಕ್ರಿ, ಈಸಿಯಾಗಿ x ಬೆಲೆ ಸಿಗ್ತದ. y ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಸಮೀಕರಣ 3 ಏನೈತಿ? x ಈಸ್ ಈಕ್ವಲ್ ಟು 8 ಮೈನಸ್ 2y. x ಅಷ್ಟ ಬರ್ಕೊಳ್ರಿ, 8ನ್ನ ಅಷ್ಟ ಬರ್ಕೊಳ್ರಿ, 2 ಹಂಗ ಬರ್ಕೊಳ್ರಿ. y ಅಂದ್ರ 3, x ಅನ್ನ ಹಂಗ ಬರ್ಕೊಳ್ರಿ, 8 ಅಷ್ಟ ಇರ್ಲಿ, 2 3 6. x ಅನ್ನ ಹಂಗ ಬರ್ಕೊಳ್ರಿ, 8 ರೊಳಗ 6 ಹೋದ್ರ 2. x ಬೆಲೆ 2, y ಬೆಲೆ 3. ಕ್ಲಿಯರ್? ಇಷ್ಟು ಮಾಡಿದ್ರೆ ನಿಮಗ 2 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ 35. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಮಾಡಿರಿ ಅಂತ ಕೊಟ್ಟಾನ. ಕ್ಲಿಯರ್? ವರ್ಜಿಸುವ ವಿಧಾನ ಮಾಡ್ಬೇಕಂತ 2x ಪ್ಲಸ್ y ಈಸ್ ಈಕ್ವಲ್ ಟು 8 ಸಮೀಕರಣ 1 ಅಂತ ಕೊಡ್ರಿ. 3x ಮೈನಸ್ y ಈಸ್ ಈಕ್ವಲ್ ಟು 7 ಸಮೀಕರಣ 2 ಅಂತ ಕೊಡ್ರಿ. ಹೌದಾ? ಇವಾಗ ಯಾವ್ದಾದ್ರು ಚರಾಕ್ಷರದ ಸಹಗುಣಕ ಸೇಮ್ ಅದಾವ ನೋಡ್ರಿ, ಅದಾವ. ವಾಯ್ದ ಸೇಮ್ ಅದಾವ, ಚಿಹ್ನೆ ಬೇರೆ ಬೇರೆ ಅದಾವ. ಚಿಹ್ನೆ ಬೇರೆ ಬೇರೆ ಇದ್ದಾಗ ಸಮೀಕರಣಗಳನ್ನ ಏನ್ ಮಾಡ್ಬೇಕ? ಕೂಡಿಸ್ಬೇಕ. ಕ್ಲಿಯರ್? ಕೂಡಿಸ್ಬೇಕ. ಸಮೀಕರಣ 1 ಅಂದ್ರೆ ಏನೈತಿ? 2x ಪ್ಲಸ್ y ಈಸ್ ಈಕ್ವಲ್ ಟು 8 ಐತಿ. ಸಮೀಕರಣ 2 ಏನೈತಿ? 3x ಮೈನಸ್ y ಈಸ್ ಈಕ್ವಲ್ ಟು 7 ಐತಿ. ಸಮೀಕರಣಗಳನ್ನ ಕೂಡಿಸೋ ಮುಂಚೆ ಚಿಹ್ನೆ ಏನಾಗಂಗಿಲ್ಲ. 8ಕ್ಕೆ 7 ಕೂಡಿಸಿದ್ರ 15 ಸಮ ಚಿಹ್ನೆ ಹಂಗ. ಪ್ಲಸ್ y ಮೈನಸ್ y ಕ್ಯಾನ್ಸಲ್. 2x 3x ಕೂಡಿಸಿದ್ರ 5x. x ಜೊತೆ 5 ಗುಣಾಕಾರ ಐತಿ, ಈ ಸೈಡ್ ಬಂದ್ರ ಭಾಗಾಕಾರ ಆಗತ್ತ. 5 1 5, 5 3 15. x ಬೆಲೆ ಎಷ್ಟು ಬಂತ? 3 ಬಂತ. ಇವಾಗ x ಬೆಲೆಯನ್ನು ಸಮೀಕರಣ 1 ಹಾಕ್ರಿ, 2 ಹಾಕ್ರಿ, ಈಸಿಯಾಗಿ ಬರ್ತದ y ಬೆಲೆ. x ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಏನೈತಿ? 3x ಪ್ಲಸ್ y ಈಸ್ ಈಕ್ವಲ್ ಟು 8 ಐತಿ. 3x ಅಂದ್ರೆ 3 ಅಂತ ಬಂದದ, ಪ್ಲಸ್ y ಅಷ್ಟ ಬರ್ಕೊಳ್ಳಿ, ಈಸ್ ಈಕ್ವಲ್ ಟು 8. ಕ್ಲಿಯರ್? 3 3 9 ಪ್ಲಸ್ y ಈಸ್ ಈಕ್ವಲ್ ಟು 8. y ಅಷ್ಟೇ ಇರ್ಲಿ, 8 ಅಷ್ಟೇ ಇರ್ಲಿ, ಪ್ಲಸ್ 9 ಈ ಸೈಡ್ ಬಂದ್ರ ಮೈನಸ್ 9. y ಅಷ್ಟ ಬರ್ಕೊಳ್ರಿ. 8 ರೊಳಗ 9 ಹೋದ್ರ 1 9 ರೊಳಗ 8 ಹೋದ್ರ 1, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ 1 ಐತಿ. y ಬೆಲೆ ಎಷ್ಟು ಬಂತ? ಮೈನಸ್ 1 ಬಂತ ನೋಡ್ರಿ. x ಬೆಲೆ 3, y ಬೆಲೆ ಮೈನಸ್ 1. x ಬೆಲೆ 3, y ಬೆಲೆ ಮೈನಸ್ 1 ನೋಡ್ರಿ. x ಬೆಲೆನ ಸಮೀಕರಣ 1ರಲ್ಲಿ ಆದೇಶಿಸಿದ ಅಂತ ಬರ್ರಿ. ಸಮೀಕರಣ 1 ಏನೈತಿ? 2x ಪ್ಲಸ್ y ನೋಡ್ರಿ. 2x ಪ್ಲಸ್ y 2 2 3 6 ಸಾರಿ, ಪ್ಲಸ್ 8 ಈ ಸೈಡ್ ಬಂದ್ರ ಪ್ಲಸ್ 6 ಈ ಸೈಡ್ ಬಂದ್ರ ಮೈನಸ್ 6. ಕ್ಲಿಯರ್? ಪ್ಲಸ್ 6 ಈ ಸೈಡ್ ಬಂದ್ರ ಮೈನಸ್ 6 ಆಗತ್ತ. ಎಂಟ ಪ್ಲಸ್ 6 ಈ ಸೈಡ್ ಬಂದ್ರ ಮೈನಸ್ 6. 8 ರೊಳಗ 6 ಹೋದ್ರ ಪ್ಲಸ್ 2 ಬರ್ತೈತಿ ನೋಡ್ರಿ. ಪ್ಲಸ್ 2 y ಬೆಲೆ ಪ್ಲಸ್ 2 ನೋಡ್ರಿ. ಕ್ಲಿಯರ್? y ಬೆಲೆ ಪ್ಲಸ್ 2, x ಬೆಲೆ 3 ನೋಡ್ರಿ. ಇಷ್ಟು ಮಾಡಿದ್ರೆ ನಿಮಗೆ ಎಷ್ಟು ಮಾರ್ಕ್ಸ್? 2 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ 35ನೇ ಕ್ವಶನ್ ಮಾಡಿ. 36ನೇ ಕ್ವಶನ್. 2 ಧನ ಪೂರ್ಣಾಂಕಗಳ ಮೊತ್ತ ಮತ್ತು ವ್ಯತ್ಯಾಸಗಳು ಕ್ರಮವಾಗಿ 10 ಮತ್ತು 2 ಆಗಿದೆ. ಹಾಗಾದ್ರೆ ಆ ಪೂರ್ಣಾಂಕಗಳನ್ನ ಕಂಡು ಹಿಡಿಯಿರಿ ಅಂತ ಕ್ವಶನ್ ಕೇಳಿದಾನ. ಇವಾಗ ಆ 2 ಒಂದು ಧನ ಪೂರ್ಣಾಂಕ x ಆಗಿರ್ಲಿ, ಇನ್ನೊಂದು ಧನ ಪೂರ್ಣಾಂಕ y ಆಗಿರ್ಲಿ ಅಂತ ತಗೋಣ. 2 ಧನ ಪೂರ್ಣಾಂಕ ಅದಾವಂತ. ಕ್ಲಿಯರ್? ಒಂದು ಧನ ಪೂರ್ಣಾಂಕ x ಆಗಿರಲಿ, ಇನ್ನೊಂದು ಧನ ಪೂರ್ಣಾಂಕ y ಆಗಿರಲಿ. ಕ್ಲಿಯರ್? ಒಂದು ಧನ ಪೂರ್ಣಾಂಕ x ಆಗಿರಲಿ, ಇನ್ನೊಂದು ಧನ ಪೂರ್ಣಾಂಕ y ಆಗಿರಲಿ. ಈಗ ನೋಡ, ಫಸ್ಟ್ ಕೊಟ್ಟಾನ, ಏನ್ ಕೊಟ್ಟಾನ? ಮೊತ್ತ ಕೊಟ್ಟಾನ.
ಮೊತ್ತ ಅಂದ್ರೆ ಏನ ಕೂಡಿಸಿರೋದ ಏನ ಎರಡು ಧನ ಪೂರ್ಣಾಂಕಗಳನ್ನ ಕೂಡಿಸಿರೋ ಉತ್ತರ 10 ಅಂತ. ವ್ಯತ್ಯಾಸ ಕೊಟ್ಟಾನ ಎಷ್ಟ್ ಕೊಟ್ಟಾನ 2 ಕೊಟ್ಟಾನ. ವ್ಯತ್ಯಾಸ ಅಂದ್ರ ಕಳೆದಿದ್ದ ಎಕ್ಸ್ ಒಳಗ ವಾಯ್ ಕಳೆದಿದ್ದ ಉತ್ತರ 2 ಅಂತ. ಇದಕ್ಕೆ ಸಮೀಕರಣ 1 ಅನ್ರಿ, ಸಮೀಕರಣ 2 ಅನ್ರಿ. ಕ್ಲಿಯರ್. ಇವಾಗ ವಾಯ್ದ ಸಹಗುಣಕ ಸೇಮ್ ಅದಾವ, ಚಿಹ್ನೆನು ಸೇಮ್ ಅದ, ಬೇರೆ ಬೇರೆ ಅದಾವ. ಸಮೀಕರಣಗಳನ್ನ ಕೂಡಿಸ್ಬಿಡ್ರಿ. ಸಮೀಕರಣ 1 ಪ್ಲಸ್ ಸಮೀಕರಣ 2, ಸಮೀಕರಣ 1 ಪ್ಲಸ್ ಸಮೀಕರಣ 2 ಬರ್ಕೊಂಡಿವಿ. ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು 10. ಕ್ಲಿಯರ್. ಸಮೀಕರಣ 2 ಎಕ್ಸ್ ಮೈನಸ್ ವಾಯ್ ಈಸ್ ಈಕ್ವಲ್ ಟು 2 ಕುಡ್ಸಾಕತ್ತೇವಿ. 10ಕ್ಕೆ 2 ಕುಡ್ಸಿದ್ರ 12 ಪ್ಲಸ್ ವಾಯ್ ಮೈನಸ್ ವಾಯ್ ಕ್ಯಾನ್ಸಲ್. ಎಕ್ಸ್ ಗೆ ಎಕ್ಸ್ ಕುಡ್ಸಿರ 2x. ಎಕ್ಸ್ ಜೊತೆ 2 ಗುಣಾಕಾರ ಐತಿ, ಈ ಸೈಡ್ ಬಂದ್ರ ಭಾಗಾಕಾರ ಆಗತ್ತ. 2 1 2 2 6 12. ಎಕ್ಸ್ ಬೆಲೆ ಎಷ್ಟು ಬಂತ? 6 ಬಂತು. ಕ್ಲಿಯರ್. ಇವಾಗ ಆ ಎಕ್ಸ್ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಏನೈತಿ? ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು 10 ಐತಿ. ಹೌದಾ? ಎಕ್ಸ್ ಬೆಲೆ ಎಷ್ಟು ಬಂದೈತಿ? 6 ಬಂದೈತಿ. ವಾಯ್ ಹಂಗ ಬರ್ಕೊಳ್ರಿ, ಈಸ್ ಈಕ್ವಲ್ ಟು 10. ವಾಯ್ ಅಷ್ಟೇ ಇರಲಿ, 10 ಅಷ್ಟೇ ಇರಲಿ. ಪ್ಲಸ್ 6 ಈ ಸೈಡ್ ಬಂದ್ರೆ ಮೈನಸ್ 6. ವಾಯ್ ಅಷ್ಟೇ ಇರಲಿ, 10 6 ಹೋದ್ರ 4. ವಾಯ್ ಬೆಲೆ ಎಷ್ಟು ಬಂತ? 4 ಬಂತ. ಕ್ಲಿಯರ್. ಎಕ್ಸ್ ಬೆಲೆ 6 ಬಂತ, ವಾಯ್ ಬೆಲೆ 4 ಬಂತ. ಕ್ಲಿಯರ್. ಈಗ ಒಂದು ಧನ ಪೂರ್ಣಾಂಕ ಏನ್ ತೊಗೊಂಡಿದ್ವಿ? ಎಕ್ಸ್ ತೊಗೊಂಡಿದ್ವಿ. ಒಂದು ಧನ ಪೂರ್ಣಾಂಕ ಏನ್ ತೊಗೊಂಡಿದ್ವಿ? ಎಕ್ಸ್ ತೊಗೊಂಡಿದ್ವಿ. ಎಷ್ಟು ಬಂತ? 6 ಬಂತ. ಇನ್ನೊಂದು ಧನ ಪೂರ್ಣಾಂಕ ಏನ್ ತೊಗೊಂಡಿದ್ವಿ? ವಾಯ್ ತೊಗೊಂಡಿದ್ವಿ. ಎಷ್ಟು ಬಂತ? 4 ಬಂತ. ಕ್ಲಿಯರ್. ಇಷ್ಟು ಮಾಡಿದ್ರಿ, ನಿಮಗ 3 ಮಾರ್ಕ್ಸ್ ನೋಡ್ರಿ. ನೆಕ್ಸ್ಟ್ ಕ್ವಶನ್. ಎರಡು ಧನ ಪೂರ್ಣಾಂಕಗಳ ಮೊತ್ತ 15. ಒಂದು ಸಂಖ್ಯೆಯು ಮತ್ತೊಂದಕ್ಕಿಂತ ಒಂದು ಹೆಚ್ಚಾಗಿದೆ ಅಂತ ಆ ಪೂರ್ಣಾಂಕಗಳನ್ನ ಕಂಡುಹಿಡಿರಿ ಅಂತ ಕೊಟ್ಟಾನ. ಕ್ಲಿಯರ್. ಅದರೊಳಗೆ ಒಂದು ಧನ ಪೂರ್ಣಾಂಕ ತಗೊಳ್ಳೋಣ. ಒಂದು ಧನ ಪೂರ್ಣಾಂಕ ಎಕ್ಸ್ ಅಂತ ತಗೊಳ್ಳೋಣ. ಒಂದು ಧನ ಪೂರ್ಣಾಂಕ ಎಕ್ಸ್ ಆಗಿರಲಿ. ಇನ್ನೊಂದು ಧನ ಪೂರ್ಣಾಂಕ y ಆಗಿರಲಿ. ಕ್ಲಿಯರ್. ಒಂದು ಧನ ಪೂರ್ಣಾಂಕ ಎಕ್ಸ್ ಆಗಿರಲಿ, ಇನ್ನೊಂದು ಧನ ಪೂರ್ಣಾಂಕ y ಆಗಿರಲಿ ಅಂತ ತಗೊಂಡಿವಿ. ಕ್ಲಿಯರ್. ಈಗ ಧನ ಪೂರ್ಣಾಂಕಗಳ ಮೊತ್ತ ಅಂದ್ರೆ ಏನ? ಕೂಡಿಸಿದ್ದ ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು 15. ಸಮೀಕರಣ 1 ಸಿಕ್ತ. ಕ್ಲಿಯರ್. ಎರಡು ಧನ ಪೂರ್ಣಾಂಕಗಳ ಮೊತ್ತ 15 ಸಿಕ್ತ, ಬರ್ಕೊಂಡಿವಿ. ಅದರೊಳಗೆ ಒಂದು ಸಂಖ್ಯೆಯು ಅಂದ್ರೆ ಒಂದು ಧನ ಪೂರ್ಣಾಂಕವು ಸಮಚಿಹ್ನೆ ಮತ್ತೊಂದಂದ್ರೆ ಯಾವ್ದು? ವಾಯ್. ಒಂದು ಧನ ಪೂರ್ಣಾಂಕ ಎಕ್ಸ್, ಮತ್ತೊಂದು ವಾಯ್, ಅದಕ್ಕಿಂತ ಒಂದು ಹೆಚ್ಚಾಗೈತಂತ. ಕ್ಲಿಯರ್. ಇದರ ಅರ್ಥ ಏನ? ಮೊದಲ ಧನ ಪೂರ್ಣಾಂಕವು ಎರಡನೇ ಧನ ಪೂರ್ಣಾಂಕಕ್ಕಿಂತ ಒಂದು ಹೆಚ್ಚಾಗೈತಿ ಅಂದಂಗ ಅಷ್ಟ. ಕ್ಲಿಯರ್. ಇವಾಗ ಎಕ್ಸ್ ಅಷ್ಟೇ ಇಲ್ಲಿ, ಪ್ಲಸ್ ವಾಯ್ ಈ ಸೈಡ್ ಕರ್ಕೊಂಬರಿ, ಮೈನಸ್ ಆಗತ್ತ. ಒಂದು ಸಮೀಕರಣ 2. ಕ್ಲಿಯರ್. ಸಮೀಕರಣ 1 ಮತ್ತು ಸಮೀಕರಣ 2 ನೋಡ್ರಿ. ಸಹಗುಣಕ ಸೇಮ್ ಅದ, ವಾಯ್ದ ಚಿಹ್ನೆನು ಬೇರೆ ಬೇರೆ ಅದಾವ. ಈಗ ಏನ್ ಮಾಡ್ಬೇಕು? ಸಮೀಕರಣಗಳನ್ನ ಕೂಡಿಸ್ಬೇಕು. ಸಮೀಕರಣ 1 ಪ್ಲಸ್ ಸಮೀಕರಣ 2. ಸಮೀಕರಣ 1 ಏನಂದ್ರೆ ಏನೈತಿ? ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು 15 ಐತಿ. ಸಮೀಕರಣ 2 ಏನೈತಿ? ಎಕ್ಸ್ ಮೈನಸ್ ವಾಯ್ ಈಸ್ ಈಕ್ವಲ್ ಟು 1 ಐತಿ. ಕ್ಲಿಯರ್. ಇವಾಗ ಕೂಡ್ಸೋಣ. 15ಕ್ಕೆ 1 ಕೂಡ್ಸಿರ 16 ಪ್ಲಸ್ ವಾಯ್ ಮೈನಸ್ ವಾಯ್ ಕ್ಯಾನ್ಸಲ್. 1 ಎಕ್ಸ್ ಇನ್ನೊಂದು ಎಕ್ಸ್ ಕೂಡ್ಸಿರಿ 2x. ಎಕ್ಸ್ ಜೊತೆ 2 ಗುಣಾಕಾರ ಐತಿ, ಈ ಸೈಡ್ ಬಂದ್ರ ಭಾಗಾಕಾರ ಆಗತ್ತ. 2 1 2 2 8 16. ಎಕ್ಸ್ ಬೆಲೆ ಎಷ್ಟು ಬಂತ? 8 ಬಂತ. ಎಕ್ಸ್ ಬೆಲೆಯನ್ನು ಸಮೀಕರಣ 2ರಲ್ಲಿ ಅಥವಾ 1ರೊಳಗ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಸಮೀಕರಣ 2 ಏನೈತಿ? ಎಕ್ಸ್ ಮೈನಸ್ ವಾಯ್ ಈಸ್ ಈಕ್ವಲ್ ಟು 1. ಎಕ್ಸ್ ಅಷ್ಟ ಬರ್ಕೊಳ್ರಿ. ಎಕ್ಸ್ ಬೆಲೆ ಸಿಕ್ಕೈತಿ. ಎಕ್ಸ್ ಬೆಲೆ ಎಷ್ಟು ಬಂದೈತಿ? 8 ಬಂದೈತಿ. ಮೈನಸ್ ವಾಯ್ ಅಷ್ಟೇ ಇರಲಿ, 1 ಅಷ್ಟೇ ಇರಲಿ. ಮೈನಸ್ ವಾಯ್ ನ ಹಂಗ ಬರ್ಕೊಳ್ರಿ. 1 ಪ್ಲಸ್ 8 ಈ ಸೈಡ್ ಬರಲಿ, ಮೈನಸ್ 8. ಮೈನಸ್ ವಾಯ್ ಅಷ್ಟ ಬರ್ಕೊಳ್ರಿ. 8ರೊಳಗೆ 1 ಹೋದ್ರ 7, 7 ಮೈನಸ್ 7. ಈ ಮೈನಸ್ ಅನ್ನ ಕ್ಯಾನ್ಸಲ್ ಮಾಡ್ರಿ. ವಾಯ್ ಬೆಲೆ ಎಷ್ಟು ಬಂತ? 7 ಬಂತ.
y ಬೆಲೆ 7 ಬಂತು. ಕ್ಲಿಯರ್. ಇದನ್ನ x ಬೆಲೆನ ಸಮೀಕರಣ 1 ಹಾಕಿದ್ರೆ y ಬೆಲೆ 7 ಬರ್ತದ. ಕ್ಲಿಯರ್. ಈಗ ಏನ್ ತೊಗೊಂಡಿದ್ವಿ, ಒಂದು ಧನ ಪೂರ್ಣಾಂಕ x ಅಂತ ತೊಗೊಂಡಿದ್ವಿ. ಒಂದು ಧನ ಪೂರ್ಣಾಂಕ ಬರೀರಿ ಆಮೇಲೆ ಸೆಂಟೆನ್ಸ್ ಒಳಗ. ಒಂದು ಧನ ಪೂರ್ಣಾಂಕ, ಒಂದು ಧನ ಪೂರ್ಣಾಂಕ, ಧನ ಪೂರ್ಣಾಂಕ ಏನ್ ತೊಗೊಂಡಿದ್ವಿ, x ಅಂತ ತೊಗೊಂಡಿದ್ವಿ. ಎಷ್ಟು ಬಂತ, 8 ಬಂತ. ಇನ್ನೊಂದು ಧನ ಪೂರ್ಣಾಂಕ, ಇನ್ನೊಂದು ಧನ ಪೂರ್ಣಾಂಕ, ಇನ್ನೊಂದು ಧನ ಪೂರ್ಣಾಂಕ ಪೂರ್ಣಾಂಕ ಏನ್ ಬಂತ, y ತೊಗೊಂಡಿದ್ವಿ. ಎಷ್ಟು ಬಂತ, 7 ಬಂತ. ಕ್ಲಿಯರ್. ನೆಕ್ಸ್ಟ್ ಕ್ವಶನ್ 38. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಮಾಡಿರಿ ಅಂತ ಕೇಳಿದಾನ. ಕ್ಲಿಯರ್. ಈಗ ಫಸ್ಟ್ ಸಮೀಕರಣ ಬರ್ಕೊಳ್ರಿ. 3x ಪ್ಲಸ್ 2y ಈಸ್ ಈಕ್ವಲ್ ಟು 5. ಕ್ಲಿಯರ್. ಇನ್ನೊಂದು ಸಮೀಕರಣ ಕೊಟ್ಟಾನ, x ಮೈನಸ್ y ಈಸ್ ಈಕ್ವಲ್ ಟು 1. ಇವಾಗ x ದ ಸಹಗುಣಕ ಸೇಮ್ ಐತಾ, ಇಲ್ಲ. ಇಲ್ಲಿ 3 ಐತಿ, ಇಲ್ಲಿ 1 ಐತಿ. y ದು ಸೇಮ್ ಐತಿ, ಇಲ್ಲ. ಇಲ್ಲಿ 2 ಐತಿ, ಇಲ್ಲಿ 1 ಐತಿ. x ದು ಸೇಮ್ ಇಲ್ಲ, y ದು ಸೇಮ್ ಇಲ್ಲ ಅಂದಾಗ y ದ ಸಹಗುಣಕ ಸೇಮ್ ಮಾಡ್ಕೊಳ್ರಿ. ಈಸಿಯಾಗಿ ಬರ್ತಾವ. ಹೆಂಗ್ ಸಮ ಮಾಡ್ಕೊಳ್ದ, ಇಲ್ಲಿ y ದ ಸಹಗುಣಕ ಎಷ್ಟೈತಿ, 1 ಐತಿ. ಅದನ್ನ ಈ ಸಮೀಕರಣ ಗುಣಾಕಾರ ಮಾಡ್ರಿ. ಇಲ್ಲಿ y ದ ಸಹಗುಣಕ ಎಷ್ಟೈತಿ, 2 ಐತಿ. ಇಲ್ಲಿ ಗುಣಾಕಾರ ಮಾಡ್ರಿ. ಕ್ಲಿಯರ್. ಈ y ನ ಸಹಗುಣಕವನ್ನ ಮ್ಯಾಲಿನ ಸಮೀಕರಣ ಗುಣಾಕಾರ ಮಾಡ್ರಿ. ಮ್ಯಾಲಿರೋ y ನ ಸಹಗುಣಕವನ್ನ ಕೆಳಗಿರೋ y ನ ಸಮೀಕರಣಕ್ಕ ಗುಣಾಕಾರ ಮಾಡ್ರಿ. ಕ್ಲಿಯರ್. ಅರ್ಥ ಆಗಿದೆ ಅನ್ಕೋತಾನೆ. ಇವಾಗ 1 ರಿಂದ 3 ಗುಣಾಕಾರ ಮಾಡ್ರಿ. 1 3ಲೆ 3x ಪ್ಲಸ್ 1 2ಲೆ 2y, 5 1ಲೆ 5. ಕ್ಲಿಯರ್. ನೆಕ್ಸ್ಟ್ 2 1ಲೆ 2x ಮೈನಸ್ 2 1ಲೆ 2y ಇಸ್ ಈಕ್ವಲ್ ಟು 2 1ಲೆ 2. ಒಂದರಲ್ಲೇ ಗುಣಾಕಾರ ಮಾಡಂದ್ರೆ ಇಷ್ಟು ಸಮೀಕರಣ ಗುಣಾಕಾರ ಮಾಡ್ಬೇಕಾ, ಎರಡರಲ್ಲೇ ಗುಣಾಕಾರ ಮಾಡಂದ್ರೆ ಇಷ್ಟು ಸಮೀಕರಣಕ್ಕ ಗುಣಾಕಾರ ಮಾಡ್ಬೇಕಾ. ಮಾಡಿದಾಗ ಬಂದು ಇವಾಗ y ನ ಸಹಗುಣಕ ಸೇಮ್ ಅಂತು, y ನ ಸಹಗುಣಕ ಸೇಮ್ ಅಂತ. ಇವಾಗ ಸಮೀಕರಣ 1 ಅನ್ರಿ, ಸಮೀಕರಣ 2 ಕೊಡ್ರಿ. ಚಿಹ್ನೆ ಬೇರೆ ಬೇರೆ ಅದಾವ, ಸಮೀಕರಣಗಳನ್ನ ಕೂಡಿಸ್ಬಿಡೋಣ. ಸಮೀಕರಣ 1ಕ್ಕ ಸಮೀಕರಣ 2 ಕೂಡಿಸೋಣ. ಸಮೀಕರಣ 1 ಏನೈತಿ, 3x ಪ್ಲಸ್ 2y ಈಸ್ ಈಕ್ವಲ್ ಟು 5 ಐತಿ. ಸಮೀಕರಣ 2 ಏನೈತಿ, 2x ಮೈನಸ್ 2y ಈಸ್ ಈಕ್ವಲ್ ಟು 2 ಐತಿ. ಸಮೀಕರಣಗಳನ್ನ ಕೂಡಿಸ್ಬೇಕಂತ, ಚಿಹ್ನೆ ಬದಲಾಗಂಗಿಲ್ಲ. 5ಕ್ಕೆ 2 ಕೂಡಿಸಿದ್ರ 7 ಪ್ಲಸ್ 2y ಮೈನಸ್ 2y ಕ್ಯಾನ್ಸಲ್. 3x ಕ್ಕ 2x ಕೂಡಿಸಿದ್ರ 3x ಕ್ಕ 2x ಕೂಡಿಸಿದ್ರ 5x. x ಜೊತೆ 7 ಅನ್ನೋದು ಗುಣಾಕಾರ ಐತಿ. ಈ ಸೈಡ್ ಬಂದ್ರ ಭಾಗಾಕಾರ ಆಕೈತಿ. x ಬೆಲೆ ಎಷ್ಟು ಬಂತ, 7 ಭಾಗಿಸು 5 ಬಂತ. ಕ್ಲಿಯರ್. ಇವಾಗ ಆ x ಬೆಲೆಯನ್ನ ಸಮೀಕರಣ 1 ಹಾಕ್ರಿ, 2 ಹಾಕ್ರಿ. x ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಏನೈತಿ, ಇಲ್ಲೈತಿ ನೋಡ್ರಿ, ಬದಲಾಗಿದ್ದು ಬರ್ಕೋಬೇಕ. 3x ಪ್ಲಸ್ 2y ಈಸ್ ಈಕ್ವಲ್ ಟು 5. ಸಮೀಕರಣ 2 ಇಲ್ಲೈತಿ ನೋಡ್ರಿ, 3x ಪ್ಲಸ್ 2y ಈಸ್ ಈಕ್ವಲ್ ಟು 5. 3 ಅಷ್ಟ ಬರ್ಕೊಳ್ರಿ. x ಎಷ್ಟು ಬಂದೈತಿ, x ಬೆಲೆ 7 ಭಾಗಿಸು 5 ಪ್ಲಸ್ 2y ಈಸ್ ಈಕ್ವಲ್ ಟು 5. ಕ್ಲಿಯರ್. 3 7 21, 5 ಹಂಗ ಬರ್ಕೊಳ್ರಿ. ಪ್ಲಸ್ 2y ಅಷ್ಟೇ ಇರ್ಲಿ, 5 ಅಷ್ಟೇ ಇರ್ಲಿ. ಪ್ಲಸ್ 21 ಭಾಗಿಸು 5 ಆ ಸೈಡ್ ಹೋದ್ರ ಮೈನಸ್ 21 ಭಾಗಿಸು 5 ಆಗತ್ತ. 5 ಅಷ್ಟ ಬರ್ಕೊಳ್ರಿ. ಪ್ಲಸ್ 21 ಭಾಗಿಸು 5 ಆ ಸೈಡ್ ಕರ್ಕೊಂಡು ಹೋದ್ರ ಮೈನಸ್ 21 ಭಾಗಿಸು 5 ಆಗತ್ತ. ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದ. 2y ಅನ್ನ ಹಂಗ ಬರ್ಕೊಳ್ರಿ. 1 5ಲೆ 5, 1 5ಲೆ 5, 5 5ಲೆ 25 ಮೈನಸ್ 1 21, 21 1ಲೆ 21. ಕ್ಲಿಯರ್. 2y ಅಷ್ಟೇ ಇರ್ಲಿ, 25 ಒಳಗ 21 ಹೋದ್ರ 4, ಗೆರೆ ಕೆಳಗ 5 ಐತಿ, 5ನ್ನ ಹಂಗ ಬರೀರಿ. ಕ್ಲಿಯರ್. ನೆಕ್ಸ್ಟ್ ನೋಡ್ರಿ, y ಜೊತೆ 2 ಗುಣಾಕಾರ ಐತಿ. ಈ ಸೈಡ್ ಬಂದ್ರೆ ಭಾಗಾಕಾರ ಆಗತ್ತ. ಹೌದಾ, ಭಾಗಾಕಾರ ಎಲ್ಲಿ ಆಗತ್ತ, ಇಲ್ಲಿ ಬಂದ ಭಾಗಾಕಾರ ಆಗತ್ತ. ಕ್ಲಿಯರ್. ಯಾವ್ದ ಗುಣಾಕಾರ 2 ಐತಿ, ಆ ಸೈಡ್ ಬಂದ್ರ ಭಾಗಾಕಾರ 2 ಆಗ್ಬೇಕ. 2. ಕ್ಲಿಯರ್. 2 ಮತ್ತೆ 4 ಕಟ್ತಾ ಹೋಗ್ತೇವೆ ನೋಡಿ. 2 1ಲೆ 2, 2 2ಲೆ 4. ಕ್ಲಿಯರ್. y ಬೆಲೆ ಎಷ್ಟು ಬಂತ, 2 ಭಾಗಿಸು 5 ಬಂತ. y ಬೆಲೆ 2 ಭಾಗಿಸು 5 ಬಂತ. x ಬೆಲೆ 7 ಭಾಗಿಸು 5. ಕ್ಲಿಯರ್. ಅರ್ಥ ಆಗಿದೆ ಅನ್ಕೋತೇನೆ. ಯಾವಾಗ
39ನೇ ಕ್ವಶನ್ ನೋಡ್ರಿ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳಿದಾನ. ಫಸ್ಟ್ ಸಮೀಕರಣ ಬರ್ಕೊಳ್ರಿ. 2x ಪ್ಲಸ್ 5y ಈಸ್ ಈಕ್ವಲ್ ಟು 7. ಇನ್ನೊಂದು ಸಮೀಕರಣ ಏನೈತಿ 5x ಪ್ಲಸ್ 2y ಈಸ್ ಈಕ್ವಲ್ ಟು 7. 7 ಕೊಟ್ಟಿದ್ದಾನ. ಇವಾಗ ಎಕ್ಸ್ ನ ಸಹಗುಣಕ ಸೇಮ್ ಐತಾ? ಇಲ್ಲ. y ನ ಸಹಗುಣಕ ಸೇಮ್ ಐತಾ? ಅದು ಇಲ್ಲ. ಅವಾಗ ಏನ್ ಮಾಡ್ಬೇಕ? ಸಹಗುಣಕಗಳನ್ನ ಗುಣಾಕಾರ ಮಾಡ್ಬೇಕ. ಈ y ನ ಸಹಗುಣಕವನ್ನ ಅದಕ್ ಗುಣಾಕಾರ ಮಾಡ್ರಿ, ಆ y ನ ಸಹಗುಣಕವನ್ನ ಇದಕ್ ಗುಣಾಕಾರ ಮಾಡ್ರಿ. ಕ್ಲಿಯರ್? 2 2 4 4x ಪ್ಲಸ್ 2 5 10 10y ಈಸ್ ಈಕ್ವಲ್ ಟು 2 7 14. 5 5 25x ಪ್ಲಸ್ 5 2 10 10y ಈಸ್ ಈಕ್ವಲ್ ಟು 7 5 35. ಕ್ಲಿಯರ್? 5ರಲ್ಲೇ ಗುಣಾಕಾರ ಮಾಡ್ರಿ, ಮ್ಯಾಲಿನ ಸಮೀಕರಣಕ್ಕೆ 2ರಲ್ಲೇ ಗುಣಾಕಾರ ಮಾಡ್ರಿ. ಇವಾಗ y ನ ಸಹಗುಣಕ ಸೇಮ್ ಅದು. ಸಮೀಕರಣ 1 ಅಂತ ಕೊಡ್ರಿ, ಸಮೀಕರಣ 2 ಅಂತ ಕೊಡ್ರಿ. ಕ್ಲಿಯರ್? ಈ ಚಿಹ್ನೆ ನೋಡ್ರಿ, ಎರಡು ಕಡೆ ಸೇಮ್ ಅದಾವ. ಚಿಹ್ನೆ ಸೇಮ್ ಇದ್ದಾಗ ಕ್ಲಿಯರ್ ಏನ್ ಮಾಡ್ಬೇಕ? ಸಬ್ಟ್ರಾಕ್ಟ್ ಮಾಡ್ಬೇಕ. ಸಮೀಕರಣ 2 ಸಮೀಕರಣ 1 ಸಬ್ಟ್ರಾಕ್ಟ್ ಮಾಡ್ಬೇಕ, ಕಡಿಬೇಕ. ಯಾಕಂದ್ರ ಸಮೀಕರಣ 2 ದೊಡ್ಡ ಸಂಖ್ಯೆ ಅದಾವ ಅದಕ್ಕ. ಕ್ಲಿಯರ್? ಇವಾಗ ಸಮೀಕರಣ 2 ಬರ್ಕೋತೇನೆ ನೋಡ್ರಿ. 25x ಪ್ಲಸ್ 10y ಈಸ್ ಈಕ್ವಲ್ ಟು 35. ಸಮೀಕರಣ 2 ಏನೈತಿ? 4x ಪ್ಲಸ್ 10y ಈಸ್ ಈಕ್ವಲ್ ಟು 14. ಕ್ಲಿಯರ್? ಇವಾಗ ಸಮೀಕರಣ ಕಳ್ಯಾಕತ್ತೇವಿ, ಚಿಹ್ನೆ ಏನಾಗ್ತಾವ? ಬದಲಾವಣೆ ಆಗ್ತಾವ. 35ರಾಗ 14 ಹೋದ್ರ 21 ಪ್ಲಸ್ ಮೈನಸ್ 10y ಪ್ಲಸ್ 10y ಕ್ಯಾನ್ಸಲ್. 25x ಒಳಗ 4x ಹೋದ್ರ 21x. ಕ್ಲಿಯರ್? ಸಮಚಿಹ್ನೆ ಹೆಂಗೈತಿ ಹಂಗ ಬರೀರಿ. ಎಕ್ಸ್ ಜೊತೆ 21 ಗುಣಾಕಾರ ಐತಿ, ಈ ಸೈಡ್ ಬಂದ್ರ ಭಾಗಾಕಾರ ಆಗತ್ತ. 21 ಒಂದ್ಲೆ ಅಂದ 21 21 ಒಂದ್ಲೆ 21. ಎಕ್ಸ್ ಬೆಲೆ ಎಷ್ಟು ಬಂತ? 1 ಬಂತ. ಕ್ಲಿಯರ್? ಇವಾಗ ಎಕ್ಸ್ ಬೆಲೆಯನ್ನ ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಏನೈತಿ? 2 ಸಮೀಕರಣ 1 ಬದಲಾವಣೆ ಆಗಿದ್ದು ಬರ್ಕೋಬೇಕ. 4x ಪ್ಲಸ್ 10y ಇಸ್ ಈಕ್ವಲ್ ಟು 14 ಐತಿ. ಎಕ್ಸ್ ಬೆಲೆಯನ್ನ ಕಂಡಿಡಿದೇವೆ, ಎಷ್ಟು ಬಂದೈತಿ? 1 ಬಂದೈತಿ. ಪ್ಲಸ್ 10y ಅನ್ನ ಹಂಗ ಬರೀರಿ ಇಸ್ ಈಕ್ವಲ್ ಟು 14. 10y ಅನ್ನ ಅಷ್ಟ ಬರೀರಿ, 14 ಅಷ್ಟ ಬರೀರಿ. ಪ್ಲಸ್ 4 4 ಒಂದ್ಲೆ 4, ಆ 4ನ ಈ ಸೈಡ್ ಕರ್ಕೊಂಡ್ ಮೈನಸ್ 4 ಆಕೈತಿ. ಹೌದಾ? 10y ಅಷ್ಟೇ ಇರ್ಲಿ. 14ರೊಳಗೆ 4 ಹೋದ್ರ 10. y ಜೊತೆ 10 ಗುಣಾಕಾರ ಐತಿ, ಈ ಸೈಡ್ ಬಂದ್ರೆ ಭಾಗಾಕಾರ ಆಗತ್ತ. 10 ಭಾಗಿಸು 10. 10 ಒಂದ್ಲೆ 10, 10 ಒಂದ್ಲೆ 10. y ಬೆಲೆ ಎಷ್ಟು ಬಂತ? 1 ಬಂತ. ಎಕ್ಸ್ ಬೆಲೆ 1, y ಬೆಲೆನು ಕೂಡ 1 ಬಂತ ನೋಡ್ರಿ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾನ. 3 ಮಾರ್ಕ್ಸ್ ಕ್ವಶನ್ಸ್ ನೋಡ್ರಿ. ಒಂದು ಭಿನ್ನರಾಶಿ ಅಂಶ ಮತ್ತು ಛೇದಗಳಿಗೆ ಎರಡನ್ನು ಕೂಡಿದಾಗ ಆ ಭಿನ್ನರಾಶಿಯು 9/11 ಆಗುತ್ತದೆ. ಆದರೆ ಆ ಭಿನ್ನರಾಶಿಯ ಅಂಶ ಮತ್ತು ಛೇದಗಳಿಗೆ 3 ಕೂಡಿದಾಗ ಆ ಭಿನ್ನರಾಶಿ 5/6 ಆಗುತ್ತದೆ. ಹಾಗಾದರೆ ಆ ಭಿನ್ನರಾಶಿಯನ್ನ ಕಂಡುಹಿಡಿಯಿರಿ ಅಂತ ಕೇಳಿದಾನ. ಕ್ಲಿಯರ್? ಆ ಒಂದು ಭಿನ್ನರಾಶಿ ಏನಾಗಿರಲಿ? x/y ಆಗಿರಲಿ ಅಂತ ಅನ್ಕೋಣ. ಒಂದು ಭಿನ್ನರಾಶಿ x/y ಆಗಿರಲಿ. ನಾ ಭಿನ್ನರಾಶಿ ರೂಪದೊಳಗಿರೋದು ಬರ್ಕೊಂಡಿವಿ. ಛೇದದೊಳಗ ಎಕ್ಸ್ ಅಂತ ತಗೊಂಡನಿ, ಛೇದದೊಳಗ y ಅಂತ ತಗೊಂಡನಿ, ಅಂಶದೊಳಗ ಎಕ್ಸ್ ಅಂತ ತಗೊಂಡೇನಿ. ಕ್ಲಿಯರ್? ಆ ಭಿನ್ನರಾಶಿ x/y ಆಗಿರಲಿ. ಇವಾಗ ನೋಡ್ರಿ, ಈ ಭಿನ್ನರಾಶಿಯಿಂದ ಈ ಭಿನ್ನರಾಶಿಗೆ ತಗೊಂಡಿರೋ ಭಿನ್ನರಾಶಿಗೆ ಅಂಶಕ್ಕ ಮತ್ತ ಛೇದಕ್ಕ ಎರಡಕ್ಕೂ 2 ಕೂಡಿಸಿದಾರಂತ. ಅಂಶಕ್ಕೂ 2 ಕೂಡಿಸಿದಾರ, ಛೇದಕ್ಕೂ 2 ಕೂಡಿಸಿದಾಗ ಆ ಭಿನ್ನರಾಶಿ 9/11 ಆಗೈತಂತ ನೋಡ್ರಿ. ಒಂದ್ಸಾರಿ ಅಂಶ ಮತ್ತ ಛೇದ ಬರ್ಕೊಂಡೇವಿ. ಅಂಶಕ್ಕ 2 ಕೂಡಿಸ್ಯಾರ, ಛೇದಕ್ಕೂ 2 ಕೂಡಿದಾಗ 9/11 ಆಗೈತಂತ ಕೊಟ್ಟಿದ್ದ. ಕ್ಲಿಯರ್? ಇವಾಗ ಓರೆ ಗುಣಾಕಾರ ಮಾಡ್ರಿ. 11 ಗುಣಾಕಾರ x 11x ಪ್ಲಸ್ 11 2 22 ಈಸ್ ಈಕ್ವಲ್ ಟು 9 ಗುಣಾಕಾರ y 9y 9 2 18. 11ರಿಂದ 5 ಗುಣಾಕಾರ ಮಾಡ್ರಿ, y ಪ್ಲಸ್ 2 9 ಗುಣಾಕಾರ ಮಾಡ್ರಿ, 9y ಪ್ಲಸ್ 18 ಬರ್ತದ. ಕ್ಲಿಯರ್? ಇವಾಗ 11x ಅಷ್ಟೇ ಇರಲಿ, ಪ್ಲಸ್ 9y ಈ ಸೈಡ್ ಬರ್ರಿ, ಮೈನಸ್ 9y ಆಕೈತಿ. 11x ಇಲ್ಲೇ ಇರಲಿ,
ಪ್ಲಸ್ 9y ಈ ಸೈಡ್ ಬಂದ್ರ ಮೈನಸ್ 9y ಆಕೈತಿ 18 ಅಷ್ಟ ಬರ್ಕೊಳ್ರಿ ಪ್ಲಸ್ 22 ಐತಿ ಈ ಸೈಡ್ ಕರ್ಕೊಂಬರ್ರಿ ಮೈನಸ್ 22 ಆಗತ್ತ ಮೈನಸ್ 22 ಆಗೈತಿ 11x ಅನ್ನ ಹಂಗ ಬರ್ಕೊಳ್ರಿ ಮೈನಸ್ 9y ಅನ್ನ ಹಂಗ ಬರ್ಕೊಳ್ರಿ 22 ಒಳಗ 18 ಹೋದ್ರ ಎಷ್ಟ್ ಬರ್ತದ 4 ಬರ್ತದ ಯಾವ 4 ಮೈನಸ್ 4 ಇದಕ್ಕೆ ಸಮೀಕರಣ 1 ಅಂತ ಅನ್ಕೊಳ್ರಿ ಕ್ಲಿಯರ್ ನೆಕ್ಸ್ಟ್ ಏನ್ ಕೊಟ್ಟಾನ ಇನ್ನೊಂದು ನೋಡ್ರಿ ಆದರೆ ಆ ಭಿನ್ನ ರಾಶಿ ಅಂಶ ಮತ್ತು ಛೇದಗಳಿಗೆ ಮೂರನ್ನು ಕೂಡಿದಾಗ ಅಂತ ನೋಡ್ರಿ ಯಾವ ಭಿನ್ನ ರಾಶಿ ಅದ ಭಿನ್ನ ರಾಶಿ ಎಕ್ಸ್ ಭಾಗಿಸು ಆಯ್ತಲ್ಲ ಆ ಭಿನ್ನ ರಾಶಿಗೆ ಅಂಶಕ್ಕೆ ಎಷ್ಟು ಕೂಡ್ಸ್ಯಾರಂತ 3 ಕೂಡ್ಸ್ಯಾರಂತ ಛೇದಕ್ಕೆ ಎಷ್ಟು ಕೂಡ್ಸ್ಯಾರ ಅದಕ್ಕೂ 3 ಕೂಡ್ಸ್ಯಾರಂತ ಕೂಡಿಸಿದಾಗ ಉತ್ತರ 5/6 ಆಕೈತಂತ ಕ್ಲಿಯರ್ ಇವಾಗ ಓರೆ ಗುಣಾಕಾರ ಮಾಡ್ರಿ 6 ಗುಣಾಕಾರ ಎಕ್ಸ್ ಇದರಿಂದ ಇದು ಗುಣಾಕಾರ ಇದರಿಂದ ಇದು ಗುಣಾಕಾರ 6 ಗುಣಾಕಾರ ಎಕ್ಸ್ 6x 6 3 18 5 ಗುಣಾಕಾರ y 5y 5 3 15 ಕ್ಲಿಯರ್ 6 ಗುಣಾಕಾರ x 6x 6 3 18 5 ಗುಣಾಕಾರ y 5y 5 3 15 ಇವಾಗ x x ಒಂದ್ ಕಡೆ ಬರ್ಕೊಳ್ರಿ 6x ಪ್ಲಸ್ 5y ಈ ಸೈಡ್ ಬಂದ್ರೆ ಮೈನಸ್ 5y ಮೈನಸ್ 5y ಈಸ್ ಈಕ್ವಲ್ ಟು 15 ಇಲ್ಲೇ ಇರ್ಲಿ ಪ್ಲಸ್ 18 ಈ ಸೈಡ್ ಬಂದ್ರೆ ಮೈನಸ್ 18 ಹೌದಾ 6x ಅನ್ನ ಹಂಗ ಬರ್ಕೊಳ್ರಿ 5y ಅಷ್ಟೇ ಇರ್ಲಿ ಎರಡ್ ಸಂಖ್ಯೆ ಚಿಹ್ನೆ ಬೇರೆ ಬೇರೆ ಅದಾವ ಕಳಿಬೇಕ 18ರಾಗ 15 ಹೋದ್ರ 3 ಯಾ 3 ಮೈನಸ್ 3 ಕ್ಲಿಯರ್ ಮೈನಸ್ 3 ಇಲ್ಲೊಂದು ಸಮೀಕರಣ ಸಿಕ್ತ ಇಲ್ಲೊಂದು ಸಮೀಕರಣ ಸಿಕ್ತ ಕ್ಲಿಯರ್ ಇವಾಗ ಇದಕ್ಕೆ ಸಮೀಕರಣ 1 ಅನ್ನೋದು ಬೇಡ ನೋಡ್ರಿ ಇಲ್ಲೊಂದು ಸಮೀಕರಣ ಸಿಕ್ಕೈತಿ ಇಲ್ಲೊಂದು ಸಮೀಕರಣ ಸಿಕ್ಕೈತಿ ಸಹಗುಣಕ ಸೇಮ್ ಅದಾನ ನೋಡ್ರಿ ಎಕ್ಸ್ ರ ಸಹಗುಣಕನು ಸೇಮ್ ಇಲ್ಲ y ನ ಸಹಗುಣಕನು ಸೇಮ್ ಇಲ್ಲ ಎಕ್ಸ್ ನ ಸಹಗುಣಕನು ಸೇಮ್ ಇಲ್ಲ y ನ ಸಹಗುಣಕನು ಸೇಮ್ ಇಲ್ಲ ಒಂದ್ ಕಡೆ ಸಮೀಕರಣ ಬರ್ಕೊಳ್ರಿ ಸಮೀಕರಣ ಏನೈತಿ ಒಂದೇ ಸಮೀಕರಣ ಏನ್ ಮಾಡೈತಿ 11x 11x ಮೈನಸ್ 9y ಈಸ್ ಈಕ್ವಲ್ ಟು ಮೈನಸ್ 4 ಬಂದೈತಿ ಇನ್ನೊಂದು ಸಮೀಕರಣ ಏನ್ ಬಂದೈತಿ 6x ಮೈನಸ್ 5y ಈಸ್ ಈಕ್ವಲ್ ಟು ಮೈನಸ್ 3 ಬಂದೈತಿ ಕ್ಲಿಯರ್ ಸಹಗುಣಕ ಸೇಮ್ ಮಾಡ್ಕೊಳ್ಳೋಣ ಇವಾಗ 5ನ್ನ ಇದಕ್ ಗುಣಾಕಾರ ಮಾಡೋಣ ಈ 9ನ್ನ ಇದಕ್ ಗುಣಾಕಾರ ಮಾಡೋಣ ಕ್ಲಿಯರ್ ಇವಾಗ ಗುಣಾಕಾರ ಮಾಡ್ತಾ ನೋಡ್ರಿ 5 11 55 5 11 5 55x ಕ್ಲಿಯರ್ 5 9 45y 5 4 20 ಯಾ 20 ಮೈನಸ್ 20 ನೆಕ್ಸ್ಟ್ 9 6 54x ನೆಕ್ಸ್ಟ್ 9 5 45y 9 3 27 ಕ್ಲಿಯರ್ ಇದಕ್ಕೆ ಸಮೀಕರಣ 1 ಅನ್ರಿ ಸಮೀಕರಣ 2 ಅನ್ರಿ ಯಾಕಂದ್ರೆ ಎಕ್ಸ್ ನ y ನ ಸಹಗುಣಕ ಸೇಮ್ ಅದು ಇವಾಗ ಸಮೀಕರಣ 1 ರೊಳಗ ಸಮೀಕರಣ 2 ಕಳಿಯಿರಿ ಕ್ಲಿಯರ್ ಸಮೀಕರಣ 1 ಏನೈತಿ 55x ಮೈನಸ್ 45y ಈಸ್ ಈಕ್ವಲ್ ಟು ಮೈನಸ್ 20 ಸಮೀಕರಣ 2 ಏನೈತಿ 55x ಮೈನಸ್ 45y ಈಸ್ ಈಕ್ವಲ್ ಟು ಮೈನಸ್ 27 ಐತಿ ಕ್ಲಿಯರ್ ಇವಾಗ ಕಳೆಯಕತ್ತೇವಿ ಸಮೀಕರಣ ಕಳೆಯೋ ಮುಂದ ಚಿಹ್ನೆ ಬದಲಾವಣೆ ಆಗ್ತಾವ ಕ್ಲಿಯರ್ ಇವಾಗ ಮೈನಸ್ 20 ಪ್ಲಸ್ 27 ಎರಡ್ ಸಂಖ್ಯೆ ಚಿಹ್ನೆ ಬೇರೆ ಬೇರೆ ಕಳಿಬೇಕ 27ರಾಗ 20 ಹೋದ್ರ 7 ಕ್ಲಿಯರ್ 27ರಾಗ 20 ಹೋದ್ರ ಸಾರಿ 40 54 ನೋಡ್ರಿ 50 27ರಾಗ 20 ಹೋದ್ರ 7 ಯಾ 7 ಪ್ಲಸ್ 7 ಕ್ಲಿಯರ್ ಪ್ಲಸ್ 45 ಮೈನಸ್ 45 ಕ್ಯಾನ್ಸಲ್ ಹೌದಾ 55x ಒಳಗ 54x ಹೋದ್ರ 1x ಕ್ಲಿಯರ್ ಎಕ್ಸ್ ಅನ್ನ ಬರೋದು ನಡೀತದ ಬಿಟ್ರು ನಡೀತದ ಸಹಗುಣಕ ಐತಿ ಎಕ್ಸ್ ಬೆಲೆ ಎಷ್ಟು ಬಂತ 7 ಬಂತ ಕ್ಲಿಯರ್ ಇವಾಗ ಎಕ್ಸ್ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಏನೈತಿ 55x ಮೈನಸ್ 45y ಈಸ್ ಈಕ್ವಲ್ ಟು ಮೈನಸ್ 25 ಐತಿ ಕ್ಲಿಯರ್ ಇವಾಗ ಎಕ್ಸ್ ಬೆಲೆ ಎಷ್ಟು ಬಂದೈತಿ 7 ಬಂದೈತಿ ಹೌದಾ ಮೈನಸ್ 45y ಅಷ್ಟೇ ಇರಲಿ ಮೈನಸ್ 20 ಅಷ್ಟೇ ಇರಲಿ
ಕ್ಲಿಯರ್. ಈಗ 55ನ್ನ 7ಲೆ ಗುಣಾಕಾರ ಮಾಡಿದಾಗ 55ನ್ನ 7ಲೆ ಗುಣಾಕಾರ ಮಾಡಿದಾಗ 7 5ಲೆ 35 7 5ಲೆ 35 38 ಆಗೈತಿ ಪ್ಲಸ್ ಇದಕ್ಕೂ 385ನ ಕೂಡಿಸ್ರಿ 5 5 8 13 5 8 13 ಒಂದು ನಿಮಿಷ 7 5ಲೆ 35 7 5ಲೆ 35 35ಕ್ಕೆ 3 ಕೂಡಿಸಿರ 38 385 ಬಂತ ನೋಡ್ರಿ 385 ಮೈನಸ್ 45y ಅಷ್ಟ ಬರ್ಕೊಳ್ರಿ ಈಸ್ ಈಕ್ವಲ್ ಟು ಮೈನಸ್ 20. ಕ್ಲಿಯರ್. ಮೈನಸ್ 45y ಅಷ್ಟೇ ಇರಲಿ ಮೈನಸ್ 20 ಅಷ್ಟೇ ಇರಲಿ ಪ್ಲಸ್ 385 ಈ ಸೈಡ್ ಕರ್ಕೊಂಬರ್ರಿ ಮೈನಸ್ 385 ಆಕೈತಿ. ಕ್ಲಿಯರ್. 45y ಅಷ್ಟೇ ಇರಲಿ 385ಕ್ಕೆ 20 ಕೊಡ್ಸಿರ 405 405 ಮೈನಸ್ 405 ಈ ಮೈನಸ್ ಕ್ಯಾನ್ಸಲ್ ಆತ y ಜೊತೆ 45 ಗುಣಾಕಾರ ಐತಿ ಈ ಸೈಡ್ ಬಂದ್ರೆ ಭಾಗಾಕಾರ ಆಕೈತಿ. ಕ್ಲಿಯರ್. ಇವಾಗ ಕಟ್ತಾ ಹೋಗ್ತೈತಿ ನೋಡ್ರಿ 45 ಒಂದ್ಲೇ 45 45 9ಲೆ 405 ಆಕೈತಿ ನೋಡ್ರಿ y ಬೆಲೆ ಎಷ್ಟು ಬಂತ 9 ಬಂತ y ಬೆಲೆ 9 x ಬೆಲೆ ಎಷ್ಟು ಬಂತ 7 ಬಂತ. ಆದ್ದರಿಂದ ಆ ಭಿನ್ನ ರಾಶಿ ಏನ್ ತಗೊಂಡಿದ್ವಿ x ಭಾಗಿಸು y ಅಂತ ತಗೊಂಡಿದ್ವಿ. x ಅಂದ್ರೆ ಎಷ್ಟು ಬಂತ 7 ಬಂತ y ಅಂದ್ರೆ ಎಷ್ಟು ಬಂತ 9 ಬಂತ. ಕ್ಲಿಯರ್. ಅದಕ್ಕ ಏನ 2 ಕೂಡಿದಾಗ 9 ಭಾಗಿಸು 11 ಆಕೈತಿ ಕರೆಕ್ಟ್ ಐತಿ. 3 ಕೂಡಿದಾಗ 5 ಭಾಗಿಸು 6 ಆಕೈತಿ ನೋಡಿ ಕರೆಕ್ಟ್ ಐತಿ. ನೆಕ್ಸ್ಟ್ ಕ್ವಶನ್. 10 ವರ್ಷಗಳ ಬಳಿಕ x ನ ವಯಸ್ಸು y ನ ವಯಸ್ಸಿನ 2ರಷ್ಟು ಆಗುತ್ತದೆ. 10 ವರ್ಷಗಳ ಹಿಂದೆ x ನ ವಯಸ್ಸು y ನ ವಯಸ್ಸಿನ 6ರಷ್ಟಿತ್ತು. ಹಾಗಾದ್ರೆ ಅವರಿಬ್ಬರ ಈಗಿನ ವಯಸ್ಸುಗಳನ್ನ ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳಿದಾನೆ. ಕ್ಲಿಯರ್. x ನ ವಯಸ್ಸು ಇವಾಗ x ನ ಈಗಿನ ವಯಸ್ಸು ಸಾರಿ x ನ ಈಗಿನ ವಯಸ್ಸು 10 ವರ್ಷಗಳ ಬಳಿಕ. ಕ್ಲಿಯರ್. x ನ ವಯಸ್ಸು ಅಂತ ತಗೊಳ್ಳಿ ಆಲ್ರೆಡಿ ಅವ ಕೊಟ್ಟಾನ x ಅಂತ ಕೊಟ್ಟಾನ. ಕ್ಲಿಯರ್. x ನ ಈಗಿನ ವಯಸ್ಸು x ಎಂಬ ವ್ಯಕ್ತಿಯ x ನ ಈಗಿನ ವಯಸ್ಸು x ಆಗಿರಲಿ. y ಎಂಬ ವ್ಯಕ್ತಿಯ y ನ ಈಗಿನ ವಯಸ್ಸು ಸ್ಮಾಲ್ y ಆಗಿರಲಿ. ಕ್ಲಿಯರ್. x ಎಂಬ ವ್ಯಕ್ತಿಯ ಈಗಿನ ವಯಸ್ಸು x ಅಂತ ತಗೊಂಡೇವಿ. y ಎಂಬ ವ್ಯಕ್ತಿಯ ಈಗಿನ ವಯಸ್ಸು y ಆಗಿರಲಿ ಅಂತ ತಗೊಂಡೇವಿ. ಕ್ಲಿಯರ್. ಈಗ ನೋಡ್ರಿ 10 ವರ್ಷಗಳ ನಂತರ ಅಂತ ಕೊಟ್ಟಾನ. 10 ವರ್ಷಗಳ ನಂತರ ಇದ್ದಾಗ ಬರೀತೆ ನೋಡ್ರಿ ಇಕ್ವೇಶನ್ 10 ವರ್ಷಗಳ ನಂತರ. ಕ್ಲಿಯರ್. ಅವ್ರ ಪ್ರೆಸೆಂಟ್ ವಯಸ್ಸ x ಅಂತ ತಗೊಂಡೇನಿ ಪ್ರೆಸೆಂಟ್ ವರ್ಷ y ಅಂತ ತಗೊಂಡೇನಿ ಹೌದಾ. ಇವಾಗ 10 ವರ್ಷಗಳ ಬಳಿಕ x ನ ವಯಸ್ಸು ಏನಕೈತಿ x ಪ್ಲಸ್ 10 ಆಕೈತಿ. ಯಾಕ ಮುಂದೆ ಹೋದಾಗ ಪ್ಲಸ್ ಮಾಡ್ಬೇಕ. x ನ ವಯಸ್ಸು ಪ್ರೆಸೆಂಟ್ x ಇದ್ರ ಇನ್ನು 10 ವರ್ಷ ಬಿಟ್ರೆ x ಪ್ಲಸ್ 10 ಆಕೈತಿ. ಕ್ಲಿಯರ್. ನೋಡ್ರಿ 10 ವರ್ಷಗಳ ಬಳಿಕ x ನ ವಯಸ್ಸು 10 ವರ್ಷಗಳ ಬಳಿಕ ಏನು x ನ ವಯಸ್ಸು ಏನು x ಪ್ಲಸ್ 10 ಐತಿ. ಕ್ಲಿಯರ್. y ನ ವಯಸ್ಸು ಅವಾಗ y ನ ವಯಸ್ಸು ಎಷ್ಟಾಗೈತಿ y ಪ್ಲಸ್ 10 ಆಗೈತಿ. ಅವನ್ನ 2ರಷ್ಟಕ್ಕೈತಿ ಅಂತ. ಇದರ ಅರ್ಥ ಏನ x ನ ವಯಸ್ಸು 10 ವರ್ಷಗಳ ನಂತರ ಅದೈತಲ್ಲ 10 ವರ್ಷಗಳ ನಂತರ ಇರೋ y ನ ವಯಸ್ಸಿನ 2ರಷ್ಟಿತ್ತಂತ. ಕ್ಲಿಯರ್. ಈಗ x ಪ್ಲಸ್ 10 ಅಷ್ಟೇ ಇರಲಿ ಪ್ಲಸ್ ಈಸ್ ಈಕ್ವಲ್ ಟು 2 ಗುಣಾಕಾರ y 2y 2 10 20. ಕ್ಲಿಯರ್. x ಅಷ್ಟೇ ಇರಲಿ ಪ್ಲಸ್ 2y ಅನ್ನ ಈ ಸೈಡ್ ಕಳಿಸ್ರಿ ಮೈನಸ್ 2y ಆಕೈತಿ. 20 ಸಮಚಿನಿಂದ ಬಲಭಾಗದೊಳಗ ಇರಲಿ ಪ್ಲಸ್ 10 ಈ ಸೈಡ್ ಕಳಿಸ್ರಿ ಮೈನಸ್ 10 ಆಕೈತಿ. x ಮೈನಸ್ 2y 20 10 ಹೋದ್ರ 10. ಕ್ಲಿಯರ್. ಅರ್ಥ ಆಗೈತೆ ಅನ್ಕೋತಾನಿ. 10 ವರ್ಷಗಳ ನಂತರ ಅಂತಂದ್ರ ಅದಕ್ಕ 10 ಕೂಡಿಸ್ಬೇಕ. ನೆಕ್ಸ್ಟ್ ನೋಡ್ರಿ 10 ವರ್ಷಗಳ ಹಿಂದೆ
10 ವರ್ಷಗಳ ಹಿಂದೆ. 10 ವರ್ಷಗಳ ಹಿಂದೆ ನೋಡ್ರಿ, 10 ವರ್ಷಗಳ ಹಿಂದೆ ಎಕ್ಸ್ ನ ವಯಸ್ಸು ಈ ಸದ್ಯ ಎಕ್ಸ್ ಐತಿ. 10 ವರ್ಷದಿಂದ ಎಕ್ಸ್ ನ ವಯಸ್ಸು ಎಷ್ಟಾಗೈತಿ? ಎಕ್ಸ್ ಮೈನಸ್ 10 ಆಗೈತಿ. ಕ್ಲಿಯರ್? 10 ವರ್ಷಗಳ ಹಿಂದೆ ಎಕ್ಸ್ ನ ವಯಸ್ಸು ಐತಲ್ಲ, ವಾಯ್ ನ ವಯಸ್ಸಿನ 10 ವರ್ಷದಿಂದ ವಾಯ್ ನ ವಯಸ್ಸು ಎಷ್ಟಿತ್ತ? ವಾಯ್ ಮೈನಸ್ 10 ಇತ್ತ. ಕ್ಲಿಯರ್? ಅದರ್ದ ಎಷ್ಟರಷ್ಟಿತ್ತಂತ? 6ರಷ್ಟಿತ್ತಂತ. ಕ್ಲಿಯರ್? 10 ವರ್ಷಗಳ ಹಿಂದೆ ಎಕ್ಸ್ ನ ವಯಸ್ಸು 10 ವರ್ಷಗಳ ಹಿಂದೆ ಇರುವ ವಾಯ್ ನ ವಯಸ್ಸಿನ 6ರಷ್ಟು ಅಂದ್ರೆ 6ನ್ನ ಗುಣಾಕಾರ ಮಾಡ್ಬೇಕ. ಮೋಸ್ಟ್ ಇಂಪಾರ್ಟೆಂಟ್ ಇಕ್ವೇಶನ್ ಬರ್ಕೊಳ್ಳೋದ. ಕ್ಲಿಯರ್? ಎಕ್ಸ್ ಮೈನಸ್ 10 ಅಷ್ಟೇ ಇರ್ಲಿ, ಹೌದಾ? ಈಸ್ ಈಕ್ವಲ್ ಟು 6 ಗುಣಾಕಾರ ವಾಯ್, 6 ವಾಯ್, 6 ಹತ್ಲೆ 60. ಎಕ್ಸ್ ಅನ್ನ ಹಂಗ ಬರ್ಕೊಳ್ರಿ. ಪ್ಲಸ್ 6 ವಾಯ್ ಐತಿ, ಈ ಸೈಡ್ ಕರ್ಕೊಂಡ್ ಮೈನಸ್ 6 ವಾಯ್ ಐತಿ. ಮೈನಸ್ 60 ಹಂಗ ಬರ್ಕೊಳ್ರಿ. ಮೈನಸ್ 10 ಐತಿ, ಈ ಸೈಡ್ ಕರ್ಕೊಂಡ್ ಪ್ಲಸ್ 10 ಆಕೈತಿ. ಕ್ಲಿಯರ್? ಈಗ ಎಕ್ಸ್ ಮೈನಸ್ 6 ವಾಯ್ ಅನ್ನ ಹಂಗ ಬರ್ಕೊಳ್ರಿ. ಮೈನಸ್ 60 ಪ್ಲಸ್ 10 ಐತಿ, ಚಿಹ್ನೆ ಬೇರೆ ಬೇರೆ ಇದಾವ, ಕಳಿಬೇಕ. 50 ಬರ್ತದ, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ. ಮೈನಸ್ ಎಕ್ಸ್ ಮೈನಸ್ 6y ಈಸ್ ಈಕ್ವಲ್ ಟು ಮೈನಸ್ 50 ಬಂತ. ಇಲ್ಲೊಂದು ಸಮೀಕರಣ ಬಂದ, ಸಮೀಕರಣ 1 ಕೊಡ್ರಿ, ಇದೊಂದು ಸಮೀಕರಣ 2 ಕೊಡ್ರಿ. ಇವೆರಡು ಸಮೀಕರಣದ ಯಾವ್ದಾದ್ರು ಸಹಗುಣಕ ಸೇಮ್ ಐತಾ? ಎಕ್ಸ್ ನ ಸಹಗುಣಕ ಸೇಮ್ ಐತಿ ನೋಡ್ರಿ. ಕ್ಲಿಯರ್? ಎಕ್ಸ್ ನ ಸಹಗುಣಕ 1 ಐತಿ, ಚಿಹ್ನೆನು ಸೇಮ್ ಅದಾವ. ಚಿಹ್ನೆ ಸೇಮ್ ಇದ್ದಾಗ ಏನ್ ಮಾಡ್ಬೇಕು? ಸಮೀಕರಣಗಳನ್ನ ಕಳಿಬೇಕ. ಕ್ಲಿಯರ್? ಸಮೀಕರಣ 1 ಮೈನಸ್ ಸಮೀಕರಣ 2. ಸಮೀಕರಣ 1 ಮೈನಸ್ ಸಮೀಕರಣ 2. ಸಮೀಕರಣ 1 ಏನೈತಿ? ಎಕ್ಸ್ ಮೈನಸ್ 2y ಈಸ್ ಈಕ್ವಲ್ ಟು 10 ಅಂತ ಐತಿ. ಸಮೀಕರಣ 2 ಏನೈತಿ? ಎಕ್ಸ್ ಮೈನಸ್ 6y ಈಸ್ ಈಕ್ವಲ್ ಟು ಮೈನಸ್ 50 ಐತಿ. ಚಿಹ್ನೆ ಬದಲಾವಣೆ ಆಗ್ತಾವ. ಸಮೀಕರಣಗಳನ್ನ ಕಳೆಯೋ ಮುಂದ ಪ್ಲಸ್ ಇದ್ರ ಮೈನಸ್, ಮೈನಸ್ ಇದ್ರ ಪ್ಲಸ್, ಮೈನಸ್ ಇದ್ರ ಪ್ಲಸ್. ಕ್ಲಿಯರ್? ಇವಾಗ ನೋಡ್ರಿ, ಪ್ಲಸ್ ಎಕ್ಸ್ ಐತಿ, ಮೈನಸ್ ಎಕ್ಸ್ ಐತಿ, ಕ್ಯಾನ್ಸಲ್. ಈಗ ನೋಡ್ರಿ, ಪ್ಲಸ್ 6y ಆಗೈತಿ. ಇದ ಪ್ಲಸ್ 6y ಮೈನಸ್ 2y, ಚಿಹ್ನೆ ಬೇರೆ ಬೇರೆ ಇದಾವ, ಕಳಿಬೇಕ. ಎಷ್ಟು y ಆಗೈತಿ? 4y. ಕ್ಲಿಯರ್? ಪ್ಲಸ್ 50 ಪ್ಲಸ್ 10 ಐತಿ. 50ಕ್ಕೆ 10ನ್ನ ಕೂಡಿಸಿದ್ರ 60. 50ಕ್ಕ 10ನ್ನ ಕೂಡಿಸಿದ್ರ 60. y ಜೊತೆ 4 ಗುಣಾಕಾರ ಐತಿ, ಈ ಸೈಡ್ ಬಂದ್ರ ಭಾಗಾಕಾರ. ಹೌದಾ? 4 ಒಂದ್ಲೆ 4, 4 ಒಂದ್ಲೆ 4, ಎಷ್ಟು ಉಳಿತಿಲ್ಲ? 2 ಉಳಿತ, 20 ಆತ. 4 5 20. y ಬೆಲೆ ಎಷ್ಟು ಬಂತ? 15 ಬಂತ. ಕ್ಲಿಯರ್? ಇವಾಗ y ಬೆಲೆಯನ್ನ ಯಾವ್ದಾರ ಸಮೀಕರಣ ಹಾಕ್ರಿ. y ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಏನೈತಿ? ಎಕ್ಸ್ ಮೈನಸ್ 2y ಈಸ್ ಈಕ್ವಲ್ ಟು 10 ಐತಿ. ಹೌದಾ? ಎಕ್ಸ್ ಅನ್ನ ಹಂಗ ಬರ್ಕೊಳ್ರಿ, ಮೈನಸ್ 2 y ಅಂದ್ರ 15 ಈಸ್ ಈಕ್ವಲ್ ಟು 10. ಕ್ಲಿಯರ್? ಎಕ್ಸ್ ಅಷ್ಟೇ ಇರ್ಲಿ, ಮೈನಸ್ 15 2 30 ಈಸ್ ಈಕ್ವಲ್ ಟು 10. ಎಕ್ಸ್ ಅಷ್ಟೇ ಇರ್ಲಿ, 10 ಅಷ್ಟೇ ಇರ್ಲಿ, ಮೈನಸ್ 30 ಈ ಸೈಡ್ ಬಂದ್ರ ಪ್ಲಸ್ 30. ಎಕ್ಸ್ ಬೆಲೆ ಏನಾತ? 30 10ಕ್ಕ 30ನ್ನ ಕೂಡಿಸಿದ್ರ 40. ಕ್ಲಿಯರ್? ಎಕ್ಸ್ ಬೆಲೆ ಎಷ್ಟು ಬಂತ? 40 ಬಂತ. y ಬೆಲೆ ಎಷ್ಟು ಬಂತ? 15 ಬಂತ. ಕ್ಲಿಯರ್? ಇವಾಗ ಏನಂತ ಕ್ವಶನ್ ಕೇಳಿದಾನ? ಅವರ ಈಗಿನ ವಯಸ್ಸು ಅಂತ ಕೇಳಾನ. ಎಕ್ಸ್ ನ ಈಗಿನ ವಯಸ್ಸು ಸೆಂಟೆನ್ಸ್ ಒಳಗೆ ಬರೀರಿ. ಎಕ್ಸ್ ನ ಈಗಿನ ವಯಸ್ಸು ಏನ್ ತಗೊಂಡೇವಿ? ಎಕ್ಸ್ ಅಂತ ತಗೊಂಡೇವಿ. ಕ್ಲಿಯರ್? ಎಕ್ಸ್ ನ ಈಗಿನ ವಯಸ್ಸು ಎಕ್ಸ್ ಅಂತ ತಗೊಂಡೇವಿ. ಎಷ್ಟು ಬಂತ? 40 ಬಂತ. y ನ ಈಗಿನ ವಯಸ್ಸು ಏನ್ ತಗೊಂಡೇವಿ? y ತಗೊಂಡೇವಿ. ಎಷ್ಟು ಬಂತ? 15 ಬಂತ. ಕ್ಲಿಯರ್? ಎಕ್ಸ್ ನ ಈಗಿನ ವಯಸ್ಸು 40 ಬಂತ, y ನ ಈಗಿನ ವಯಸ್ಸು 50 ಬಂತ. ನೆಕ್ಸ್ಟ್ ಕ್ವಶನ್, 42ನೇ ಕ್ವಶನ್. ರಿತು ಪ್ರವಾಹದ ದಿಕ್ಕಿನಲ್ಲಿ 20 ಕಿಲೋಮೀಟರ್ ದೂರವನ್ನ ಕ್ರಮಿಸಲು 2 ಗಂಟೆ ಸಮಯವನ್ನ ತೆಗೆದುಕೊಳ್ಳುತ್ತಾಳೆ ಹಾಗೂ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ 4 ಕಿಲೋಮೀಟರ್ ದೂರವನ್ನ ಕ್ರಮಿಸಲು 2 ಗಂಟೆ ಸಮಯವನ್ನ ತೆಗೆದುಕೊಳ್ಳುತ್ತಾಳೆ. ನಿಶ್ಚಲ ನೀರಿನಲ್ಲಿ ಋತುವಿನ ವೇಗ ಮತ್ತು ಪ್ರವಾಹದ ವೇಗವನ್ನ ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳಿದಾನ. ಹೌದಾ? ಇವಾಗ ಫಸ್ಟ್ ಗೆ ಬರ್ಕೊಳ್ಳೋಣ. ಋತುವಿನ ವೇಗ ತಗೊಳ್ಳೋಣ. ಫಸ್ಟ್ ಋತುವಿನ ವೇಗ. ಋತು ಅಂತಂದ್ರ ಒಬ್ಬ ಹುಡುಗ. ಋತುವಿನ ವೇಗ
ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಆಗಿರಲಿ. ಅಂದ್ರ ವೇಗವನ್ನ ಅಳೆಯೋ ಮಾನ ಎಕ್ಸ್ ಕಿಲೋಮೀಟರ್ ಪರ್ ಅವರ್, ಅದರ ಸಂಬಂಧ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಆಗಿರಲಿ ಅಂದೆ. ಕ್ಲಿಯರ್. ನೆಕ್ಸ್ಟ್ ಯಾವ್ದ ಪ್ರವಾಹದ 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 ವೇಗ y ಕಿಲೋಮೀಟರ್ ಪರ್ ಅವರ್ ಆಗಿರಲಿ. ಕ್ಲಿಯರ್. ನೋಡ್ರಿ, ಈಗ ರಿತು ಪ್ರವಾಹದ ದಿಕ್ಕಿನೊಳಗೆ ಹೊಂಟಾನಂತ. ಯಾರ? ರಿತು ಪ್ರವಾಹದ ದಿಕ್ಕಿನೊಳಗೆ ಹೊಂಟಾನಂತ. ಆ ದಿಕ್ಕಿನೊಳಗೆ ಚಲಿಸಿದಾಗ 20 ಕಿಲೋಮೀಟರ್ ದೂರವನ್ನ 2 ಗಂಟೆ ಚಲಿಸಾನಂತ, ತಗೊಂಡಾನಂತ. ಕ್ಲಿಯರ್. ಅದನ್ನ ಹೆಂಗ್ ಬರ್ಕೋಬೇಕ? ಫಸ್ಟ್ ನೋಡ್ರಿ, ವೇಗ ತಗೊಂಡೇವಿ, ಇಲ್ಲಿ ವಾಯ್ ತಗೊಂಡೇವಿ, ಇಲ್ಲಿ ಎಕ್ಸ್ ತಗೊಂಡೇವಿ, ಇಲ್ಲಿ ವಾಯ್ ತಗೊಂಡೇವಿ. ಋತುವಿನ ವೇಗ, ಪ್ರವಾಹದ ವೇಗ. ನಾವು ಪ್ರವಾಹದ ಜೊತೆಗೆ ಹೋಗುವಾಗ ನಮ್ಮ ವೇಗ ಮತ್ತ ಪ್ರವಾಹದ ವೇಗ ಯಾಡ್ ಆಗ್ತದ. ಯಾಕಂದ್ರ ಒಂದ ದಿಕ್ಕಿನೊಳಗೆ ಹೊಂಟೇವಿ ನಾವ. ಕ್ಲಿಯರ್. ಒಂದ ದಿಕ್ಕಿನೊಳಗೆ ಚಲಿಸಾಕತ್ತೇವಿ, ಸ್ಪೀಡ್ ಹೆಚ್ಚಾಗ್ತದ. ಕ್ಲಿಯರ್. ನಮ್ಮ ವೇಗಗಳ ಆಡ್ ಆಗ್ತಾವ, ಕುಡಿಸ್ಬೇಕ. ಕ್ಲಿಯರ್. ನೋಡ್ರಿ, ಇವಾಗ ಯಾರ ಋತುವಿನ ವೇಗ ಮತ್ತ ಪ್ರವಾಹದ ವೇಗ ಕುಡಿಸ್ಬೇಕ. ಯಾಕಂದ್ರೆ ಪ್ರವಾಹದ ಜೊತೆಗೆ ಹೋಗುವಾಗ. ಕ್ಲಿಯರ್. ಪ್ರವಾಹದ ದಿಕ್ಕಿನಲ್ಲಿ ಅಂತ, ಪ್ರವಾಹ ಯಾವ ದಿಕ್ಕಿನೊಳಗೆ ಹೊಂಟದಲ್ಲ ಆ ದಿಕ್ಕಿನೊಳಗ ಚಲಿಸನಂತ. ಅದರ ಸಂಬಂಧ ನಮ್ಮ ವೇಗ ಅಂದ್ರ ಋತುವಿನ ವೇಗ, ಪ್ರವಾಹದ ವೇಗ ಯಾಡ್ ಆಗ್ತದ. ಆಲ್ರೆಡಿ ನಾವು ಕಲ್ಕೊಂಡೇವಿ. ಕ್ಲಿಯರ್. ವೇಗ ಕಂಡುಹಿಡಿಯೋ ಸೂತ್ರ, ವೇಗ ಈಸ್ ಈಕ್ವಲ್ ಟು ಚಲಿಸಿದ ದೂರ ಭಾಗಿಸು ಕಾಲ. ತೆಗೆದುಕೊಂಡ ಕಾಲ ಅಂತ ತಗೊಂಡೇವಿ. ಚಲಿಸಿದ ದೂರ ಎಷ್ಟು ಚಲಿಸಾನವ? 20 ಕಿಲೋಮೀಟರ್ ಚಲಿಸಾನ. ಎಷ್ಟು ಟೈಮ್ ತಗೋನಾನ? 2 ಗಂಟೆ ತಗೋನಾನ. 2 ಗಂಟೆ, 2 ಒಂದೇ 2, 2 ಹತ್ತಲೆ 20, 10 ಕಿಲೋಮೀಟರ್ ಪರ್ ಅವರ್ ಒಳಗೆ ಹೋಗಿದಾನ. ಕ್ಲಿಯರ್. ನೋಡ್ರಿ, ಋತುವಿನ ವೇಗ ಮತ್ತ ಪ್ರವಾಹದ ವೇಗ ಎಷ್ಟಿತ್ತ? 10 ಕಿಲೋಮೀಟರ್ ಪರ್ ಅವರ್ ಆತ. ಇದು ವೇಗ, ಇದು ವೇಗ, ಇಲ್ಲೂ ವೇಗನ ಬರ್ಬೇಕ. ಕ್ಲಿಯರ್. ನಾ ವೇಗ ಮಾಡ್ಕೊಂಡೆ, ಚಲಿಸಿದ ದೂರ 20 ಇತ್ತ, ತೆಗೆದುಕೊಂಡ ಕಾಲ 2 ಗಂಟೆ ಇತ್ತ. ಕಾಲ ಚಲಿಸಿದ ದೂರ ಭಾಗಿಸು ತೆಗೆದುಕೊಂಡ ಕಾಲ ಮಾಡಿದಾಗ 10 ಕಿಲೋಮೀಟರ್ ಬಂತ. ಅದ 10 ಕಿಲೋಮೀಟರ್. ಹೌದಾ? ಈಗ 10 ಕಿಲೋಮೀಟರ್ ಪರ್ ಅವರ್ ಅನ್ನೋದ 10 ಕಿಲೋಮೀಟರ್ ಪರ್ ಅವರ್ ಅನ್ನೋದ 10 ಕಿಲೋಮೀಟರ್ ಪರ್ ಅವರ್ ಅನ್ನೋದು ಏನಿದೆ? ಋತುವಿನ ವೇಗನೂ ಐತಿ, ಪ್ರವಾಹದ ವೇಗ ಎರಡು ಕೂಡ ಸ್ಪೀಡ್ ಆಗಿ ಹೊಂಟಿದಾವ. ಅದ 10 ಕಿಲೋಮೀಟರ್ ಪರ್ ಅವರ್ ಒಳಗೆ ಹೊಂಟಾವ, 10 ಕಿಲೋಮೀಟರ್ ಪರ್ ಅವರ್ ಒಳಗೆ ಹೊಂಟಾವ. ಕ್ಲಿಯರ್. ಅರ್ಥ ಆಗೈತೆ ಅನ್ಕೋತೇನಿ. ಇದಕ್ಕೆ ಸಮೀಕರಣ 1 ಅಂತ ಕೊಡ್ತೇನಿ. ಕ್ಲಿಯರ್. ನೆಕ್ಸ್ಟ್ ನೋಡ್ರಿ, ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ. ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಅಂತಂದ್ರ ಋತು ಪ್ರವಾಹದ ವಿರುದ್ಧ ದಿಕ್ಕಿನೊಳಗೆ ಹೊಂಟಾನ. ಅದನ್ನ ಹೆಂಗ್ ಕಂಡಿಡಬೇಕಂದ್ರ ಋತುವಿನ ವೇಗದೊಳಗ ಪ್ರವಾಹದ ವೇಗವನ್ನ ಕಡಿಮೆ ಮಾಡ್ಬೇಕು. ಯಾಕಂದ್ರೆ ವೇಗ ಕಡಿಮೆ ಆಗ್ತದ ವಿರುದ್ಧ ದಿಕ್ಕಿನೊಳಗೆ ಚಲಿಸಬೇಕಾದ್ರ. ಕ್ಲಿಯರ್. ಅದರ ಸಂಬಂಧ ಋತುವಿನ ವೇಗ ಏನೈತಿ? ಎಕ್ಸ್ ಐತಿ. ಹೌದಾ? ವಿರುದ್ಧ ಹೋಗ್ಬೇಕಂದ್ರ ಸ್ಲೋ ಆಗ್ತವೆ, ವೇಗಗಳ ಮೈನಸ್ ಆಗ್ತಾವ. ಎಕ್ಸ್ ಮೈನಸ್ ವಾಯ್, ಪ್ರವಾಹದ ವೇಗವನ್ನ ಕಳಿಬೇಕ. ಕಳೆದಾಗ ನೋಡ್ರಿ, ಇನ್ನು ಅವ ಏನ್ ಕೊಟ್ಟಾನ? ಚಲಿಸಿದ ದೂರ ಕೊಟ್ಟಾನ, ತೆಗೆದುಕೊಂಡ ಕಾಲ ಕೊಟ್ಟಾನ. ಅದನ್ನ ವೇಗ ಮಾಡ್ಕೋಬೇಕ. ಹೆಂಗ್ ಮಾಡ್ಕೋಬೇಕ? ವೇಗ ಈಸ್ ಈಕ್ವಲ್ ಟು ಚಲಿಸಿದ ದೂರ ಭಾಗಿಸು, ಚಲಿಸಿದ ದೂರ ಭಾಗಿಸು ಕಾಲ ಐತಿ. ದೂರ ಅಂದ್ರೆ ಎಷ್ಟು ದೂರ ಚಲಿಸ್ಯಾನ? 4 ಕಿಲೋಮೀಟರ್ ಚಲಿಸ್ಯಾನ. ಎಷ್ಟು ಟೈಮ್ ತಗೋನಾನ? 2 ಗಂಟೆ ತಗೋನಾನ. 2 ಒಂದೇ 2, 2 ಎರಡೇ 4. ಉತ್ತರ ಎಷ್ಟು ಬಂತ? 2 ಕಿಲೋಮೀಟರ್ ಪರ್ ಅವರ್ ಒಳಗೆ ಚಲಿಸಾಕತ್ತಾನ. 2 ಕಿಲೋಮೀಟರ್ ಪರ್ ಅವರ್ ಒಳಗೆ ಚಲಿಸಾಕತ್ತಾನ. ಕ್ಲಿಯರ್. 2 ಕಿಲೋಮೀಟರ್ ಪರ್ ಅವರ್ ಒಳಗೆ ಚಲಿಸಾಕತ್ತಾನ. ಕ್ಲಿಯರ್. ಇವಾಗ ನೋಡ್ರಿ, ಅದು ವೇಗಗಳನ್ನ ಮೈನಸ್ ಮಾಡಿದಾಗ ಎಷ್ಟು ಒಳಗೆ ಹೊಂಟ್ಯಾವ? 2 ಕಿಲೋಮೀಟರ್ ಒಳಗ. ಇದರ ಅರ್ಥ ಏನ? ಅವನು ವೇಗದೊಳಗ ಪ್ರವಾಹದ ವೇಗವನ್ನ ಕಳೆದಾಗ 2 ಕಿಲೋಮೀಟರ್ ಪರ್ ಅವರ್ ಬರ್ತದ. ಯಾಕಂದ್ರೆ ವಿರುದ್ಧ ದಿಕ್ಕಿನೊಳಗ ಇದು ವೇಗ ಆತ, ಇದು ವೇಗ ಆತ. ಅವ ಏನ್ ಕೊಟ್ಟಿದ್ದ? ಚಲಿಸಿದ ದೂರ ಕೊಟ್ಟಿದ್ದ, ತೆಗೆದುಕೊಂಡ ಕಾಲ ಕೊಟ್ಟಿದ್ದ. ಅವನ್ನ ನಾವೇನ್ ಮಾಡ್ಕೊಂಡೇವಿ? ವೇಗ ಮಾಡ್ಕೊಂಡೇವಿ. ಕ್ಲಿಯರ್. ಇದಕ್ಕೆ ಸಮೀಕರಣ 2 ಅಂತ ಕೊಡ್ರಿ. ಈಗ ನೋಡ್ರಿ, ಸಮೀಕರಣ 1 ಮತ್ತು ಸಮೀಕರಣ 2 ನೋಡಿದಾಗ ಸಗುಣಕನು ಸೇಮ್ ಐತಿ, ಚಿಹ್ನೆನು ಸೇಮ್ ಐತಿ. ಸಮೀಕರಣ 1 ಪ್ಲಸ್ ಸಮೀಕರಣ 2. ಸಮೀಕರಣ 1 ಏನೈತಿ? ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು 10. ಸಮೀಕರಣ 2 ಏನೈತಿ? ಎಕ್ಸ್ ಮೈನಸ್ ವಾಯ್ ಈಸ್ ಈಕ್ವಲ್ ಟು 2. ಕ್ಲಿಯರ್. ಸಮೀಕರಣಗಳನ್ನು ಕೂಡಿಸ್ಬೇಕಂತ ಚಿಹ್ನೆ ಬದಲಾವಣೆ ಆಗಂಗಿಲ್ಲ. 10ಕ್ಕೆ 2 ಕೂಡಿಸಿದ್ರ 12, ಪ್ಲಸ್ ವಾಯ್ ಮೈನಸ್ ವಾಯ್ ಕ್ಯಾನ್ಸಲ್. ಎಕ್ಸ್ ಗೆ ಎಕ್ಸ್ ಕೂಡಿಸಿರಿ 2x. ಎಕ್ಸ್ ಜೊತೆ 2 ಗುಣಾಕಾರ ಐತಿ, ಈ ಸೈಡ್ ಬರೀ ಭಾಗಾಕಾರ ಆಗತ್ತ. 2 ಒಂದೇ 2, 2
ಆರ್ಲೆ 12 ಎಕ್ಸ್ ಬೆಲೆ 6 ಬಂತ. ಇವಾಗ ಆ ಎಕ್ಸ್ ಬೆಲೆಯನ್ನ ಎಕ್ಸ್ ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಸಮೀಕರಣ ಒಂದೇನೈತಿ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 10 ಅಂತ ಐತಿ. ಎಕ್ಸ್ ಅಷ್ಟೇ ಇರ್ಲಿ, ಎಕ್ಸ್ ಅಂದ್ರೆ ಎಷ್ಟು ಬಂದೈತಿ 6 ಬಂದೈತಿ. ಎಕ್ಸ್ ಅಂದ್ರೆ 6 ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 10. ವಾಯ್ ಅಷ್ಟೇ ಇರ್ಲಿ 10 ಅಷ್ಟೇ ಇರ್ಲಿ ಪ್ಲಸ್ ಆರ್ ಈ ಸೈಡ್ ಬಂದ್ರೆ ಮೈನಸ್ ಆರ್. ವಾಯ್ ಅಷ್ಟೇ ಇರ್ಲಿ 10 ಒಳಗ 6 ಹೋದ್ರ 4. ವಾಯ್ ಬೆಲೆ 4. ಕ್ಲಿಯರ್ ನೋಡ್ರಿ, ಎಕ್ಸ್ ಬೆಲೆ ಸಿಕ್ತ, ವಾಯ್ ಬೆಲೆ ಸಿಕ್ತ. ಎಕ್ಸ್ ಅಂದ್ರೆ ಯಾರ ವೇಗ ಇದೆ? ಋತುವಿನ ವೇಗ ಏನ್ ತಗೊಂಡಿದ್ವಿ? ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತ ತಗೊಂಡಿವಿ. ಹೌದಾ? ಎಕ್ಸ್ ಅಂದ್ರ 6 ಕಿಲೋಮೀಟರ್ ಪರ್ ಅವರ್ ಋತುವಿನ ವೇಗ ಆಗೈತಿ. ಕ್ಲಿಯರ್. ಪ್ರವಾಹದ ವೇಗ ಏನ್ ತಗೊಂಡೇವಿ? ವಾಯ್ ಕಿಲೋಮೀಟರ್ ಪರ್ ಅವರ್ ತಗೊಂಡೇವಿ. ವಾಯ್ ಕಿಲೋಮೀಟರ್ ಪರ್ ಅವರ್ ತಗೊಂಡೇವಿ. ಕ್ಲಿಯರ್. ವಾಯ್ ಅಂದ್ರೆ ಎಷ್ಟು ಬಂತ? 4 ಕಿಲೋಮೀಟರ್ ಪರ್ ಅವರ್. ಕ್ಲಿಯರ್. ಇಷ್ಟು ಮಾಡ್ಬೇಕು ನೋಡ್ರಿ. ಇಲ್ಲಿ ಯಾಕೆ ಆಡ್ ಮಾಡೀವಿ? ಒಂದ ದಿಕ್ಕಿನೊಳಗಿತ್ತ. ಇಲ್ಲಿ ಯಾಕೆ ಮೈನಸ್ ಮಾಡೀವಿ? ವಿರುದ್ಧ ದಿಕ್ಕಿನೊಳಗ ಅಪೋಸಿಟ್ ಡೈರೆಕ್ಷನ್ ಒಳಗಿದ್ದು ವೇಗಗಳ ಮೈನಸ್ ಆಗ್ತಾವ. ಕ್ಲಿಯರ್. ಅರ್ಥ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್. ಇಲ್ಲಿ ಈಗಿನ ವಯಸ್ಸು ವರ್ಷ ಅಂತ ಬರ್ಕೊಡ್ರಿ. 40 ವರ್ಷ. ಇದು 15 ವರ್ಷ ಬರ್ಕೊಡ್ರಿ. ಓಕೆ. 41ನೇ ಕ್ವಶನ್ ಆತ, 42ನೇ ಕ್ವಶನ್ ಆತ, 43ನೇ ಕ್ವಶನ್. ಓಕೆ ನೋಡ್ರಿ, ಇಬ್ಬರು ವ್ಯಕ್ತಿಗಳ ಮಾಸಿಕ ಆದಾಯವು 9:7 ಮತ್ತು ಮಾಸಿಕ ಖರ್ಚಿನ ಅನುಪಾತ 9:3 ಆಗಿದೆ. ಪ್ರತಿಯೊಬ್ಬರ ತಿಂಗಳ ಕೊನೆಯಲ್ಲಿ ರೂಪಾಯಿ 2,000 ಉಳಿತಾಯ ಮಾಡಿದರೆ ಅವರ ಮಾಸಿಕ ಆದಾಯವನ್ನ ಕಂಡುಹಿಡಿಯಿರಿ ಅಂತ ಕೇಳಿದಾನ. ಕ್ಲಿಯರ್. ಫಸ್ಟ್ ಇಬ್ರು ವ್ಯಕ್ತಿ ಅದಾರ. ಒಬ್ಬರ ವ್ಯಕ್ತಿಯ ಮಾಸಿಕ ಆದಾಯ ಎಕ್ಸ್ ಆಗಿರಲಿ ಅಂತ ಅನ್ಕೊಳ್ಳೋಣ. ಮಾಸಿಕ ಆದಾಯ ಎಕ್ಸ್ ಆಗಿರಲಿ ಅಂತ ಅನ್ಕೊಂಡೇವಿ. ಕ್ಲಿಯರ್. ಮಾಸಿಕ ಖರ್ಚು ವಾಯ್ ಆಗಿರಲಿ. ನೋಡ್ರಿ, ಮಾಸಿಕ ಆದಾಯ ಏನ್ ತಗೊಂಡಿವಿ? ಎಕ್ಸ್ ತಗೊಂಡಿವಿ. ಯಾಕಂದ್ರ ಆದಾಯ ಕೊಟ್ಟಾನ, ಆಮೇಲೆ ಖರ್ಚು ಕೊಟ್ಟಾನ. ಮಾಸಿಕ ಖರ್ಚು ಏನ್ ತಗೊಂಡಿವಿ? ವಾಯ್ ತಗೊಂಡಿವಿ. ಕ್ಲಿಯರ್. ಈಗ ನೋಡ್ರಿ, ಏನ್ ಕೊಟ್ಟಾನವ? ಮಾಸಿಕ ಆದಾಯ ಕೊಟ್ಟಾನ. ಇವೆರಡು ಆದಾಯದ ಅನುಪಾತ. ಇಬ್ಬರು ವ್ಯಕ್ತಿದ. ಒಬ್ಬಂದ 9:7 ಐತಿ, ಒಬ್ಬಂದ 9, ಒಬ್ಬಂದ 7. ಕ್ಲಿಯರ್. ಒಬ್ಬಂದ 4 ಐತಿ, ಒಬ್ಬಂದ 3 ಐತಿ. ಇದೇನೆ ಖರ್ಚು. ಕ್ಲಿಯರ್. ಉಳಿತಾಯ ಕೊಟ್ಟಾನ. ಉಳಿತಾಯ ಹೆಂಗ್ ಕಂಡಿಡ್ಬೇಕು ನಾವ? ಹೆಂಗ್ ಬರ್ತದ ಉಳಿತಾಯ? ಆದಾಯದೊಳಗ ಖರ್ಚನ್ನ ಮೈನಸ್ ಮಾಡಿದಾಗ ಉಳಿತಾಯ ಸಿಗ್ತದೆ. ಕ್ಲಿಯರ್. ಇದು ಆದಾಯ. ಈ ಆದಾಯದೊಳಗ ಖರ್ಚನ್ನ ಮೈನಸ್ ಮಾಡಿದ್ರೆ ಉಳಿತಾಯ ಸಿಗ್ತದ. ಹೌದಾ? ಇವಾಗ 9 ಅನುಪಾತ ಕೊಟ್ಟಾನ. ಅನುಪಾತ ಅವ್ರ ಆದಾಯ ಅನುಪಾತ ಇದು. ಒಬ್ಬ ಒಂದೇ ವ್ಯಕ್ತಿದ 9x ಅಂದ್ರ ಅವನ ಆದಾಯ 9 ಭಾಗ ಇತ್ತು, 9x ಆತ. ಯಾಕಂದ್ರೆ ಆದಾಯ ಎಕ್ಸ್ ತಗೊಂಡೇವಿ, 9x. ಅದರ ಒಳಗ ಅವನ್ ಖರ್ಚು ತೆಗಿಬೇಕಂತ. ಅವನ ಆದಾಯ 9x ಆತ. ಅವನ ಖರ್ಚು ಎಷ್ಟೈತಿ? ಖರ್ಚು ಏನ್ ತಗೊಂಡೇವ್ ನಾವ? ವಾಯ್ ತಗೊಂಡೇವಿ. ಆ ವಾಯ್ ಎಷ್ಟೈತಿ? 4 ವಾಯ್. ಹೌದಾ? ಈ ಒಂದೇ ವ್ಯಕ್ತಿ ಆದಾಯ, ಒಂದೇ ವ್ಯಕ್ತಿ ಖರ್ಚು. ಕ್ಲಿಯರ್. 9y ಮೈನಸ್ 4y 9x ಮೈನಸ್ 4y ಈಸ್ ಈಕ್ವಲ್ ಟು 2,000 ಬರ್ತದ. ಇದರ ಅರ್ಥ ಏನ? ಒಂದೇ ವ್ಯಕ್ತಿ ಆದಾಯ 9x, ಒಂದೇ ವ್ಯಕ್ತಿ ಖರ್ಚು 4y, ಅದರ ಒಳಗ್ ಮೈನಸ್ ಮಾಡಿದಾಗ 2,000 ಬರ್ತದ. ಕ್ಲಿಯರ್. ಹಂಗ ನೆಕ್ಸ್ಟ್ ನೋಡ್ರಿ, ಎರಡನೇ ವ್ಯಕ್ತಿ ಆದಾಯ ಎಷ್ಟೈತಿ? 7x ಐತಿ. ಎಷ್ಟು ಖರ್ಚು ಮಾಡ್ಯಾನ? 3y ಖರ್ಚು ಮಾಡಿದಾನ. ಕ್ಲಿಯರ್. ಅವನು ಉಳಿತಾಯ ಎಷ್ಟಾಗೈತಿ? ಇಬ್ಬರದು 2,000 ಉಳಿದಾವಂತ. ಕ್ಲಿಯರ್. ಈಗ ಸಮೀಕರಣ ಬಂದು ಸಮೀಕರಣ ಸಹಗುಣಕ ಸೇಮ್ ಅದಾವ? ಸೇಮ್ ಇಲ್ಲ. ಸೇಮ್ ಮಾಡ್ಕೊಳ್ಳೋಣ. ಕ್ಲಿಯರ್. ಇದಕ್ಕ 3 ಗುಣಾಕಾರ ಮಾಡೋಣ, ಇದಕ್ಕ 4 ಗುಣಾಕಾರ ಮಾಡೋಣ. ಹೌದಾ? 3 9 27x ಮೈನಸ್ 3 4 12y 3 2 6 6,000 ಆಗತ್ತ. ಕ್ಲಿಯರ್.
ನಾಲ್ಕು ಏಳೆ 28x, 4 ಮೂರ್ಲೆ 12y, 4 ಎರಡ್ಲೆ 8, 8,000 ಆಗತ್ತ. ಕ್ಲಿಯರ್? ಸಮೀಕರಣ 1 ಅನ್ರಿ, ಸಮೀಕರಣ 2 ಅನ್ರಿ. ಇವಾಗ ಸಮೀಕರಣ 1 ಮತ್ತು ಸಮೀಕರಣ 2 ಬಂದು y ನ ಸಹಗುಣಕ ಸೇಮ್ ಅದಾವ. ಸಮೀಕರಣ 2 ಸಮೀಕರಣ 1 ಕಳೆಯೋಣ, ಯಾಕಂದ್ರೆ ಸಮೀಕರಣ 1 ದೊಡ್ಡ ಸಂಖ್ಯೆ ಅದಾವ. ದೊಡ್ಡ ಸಂಖ್ಯೆ ಏನೈತಪ್ಪ ಸಮೀಕರಣ 1? 28x ಮೈನಸ್ 12y ಇಸ್ ಈಕ್ವಲ್ ಟು 8,000. ಸಮೀಕರಣ 2 ಏನೈತಿ? 27y 27x ಮೈನಸ್ 12y ಇಸ್ ಈಕ್ವಲ್ ಟು 6,000 ಐತಿ. ಕ್ಲಿಯರ್? ಏನ್ ಮಾಡ್ಬೇಕ? ಕಳಿಬೇಕಂತ ಚಿಹ್ನೆ ಬದಲಾವಣೆ ಆಗ್ತಾವ ಕಳಿಯೋ ಮುಂದ. ಮೈನಸ್ ಇದ್ದು ಪ್ಲಸ್, ಪ್ಲಸ್ ಇದ್ದು ಮೈನಸ್, ಪ್ಲಸ್ ಇದ್ರೆ ಮೈನಸ್. ಓಕೆ, ಇವಾಗ ನೋಡ್ರಿ, ಪ್ಲಸ್ 12 ಮೈನಸ್ 12y ಪ್ಲಸ್ 12y ಕ್ಯಾನ್ಸಲ್. 28 27x ಹೋದ್ರ 1x, ಹೌದಾ? 8,000 ಒಳಗ 6,000 ಹೋದ್ರ 2,000. ಇವಾಗ ಎಕ್ಸ್ ಬೆಲೆ ಎಷ್ಟು ಬಂತ? 2,000 ಬಂತ. ಕ್ಲಿಯರ್? ಇವಾಗ ಆ ಎಕ್ಸ್ ಬೆಲೆಯನ್ನ ಸಮೀಕರಣ 1 ಹಾಕ್ರಿ, 2 ಹಾಕ್ರಿ. ಎಕ್ಸ್ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ಸಮೀಕರಣ 1 ಏನೈತಿ? 27x ಐತಿ, ಬದಲಾವಣೆ ಆಗಿದ್ ಬರ್ಕೋಬೇಕ. 27x ಮೈನಸ್ 12y ಇಸ್ ಈಕ್ವಲ್ ಟು 6,000 ಐತಿ. ಕ್ಲಿಯರ್? 27 ಅಷ್ಟೇ ಇರ್ಲಿ, ಎಕ್ಸ್ ಬೆಲೆಯನ್ನ ಕಂಡಿಡಿದೇವಿ, 2,000 ಬಂದದ. ಮೈನಸ್ 12y ಅಷ್ಟೇ ಇರ್ಲಿ ಇಸ್ ಈಕ್ವಲ್ ಟು 6,000. ಕ್ಲಿಯರ್? 27 2ಲೆ 54, 30 ಹಂಗ ಬರ್ಕೊಳ್ರಿ, 54,000 ಆತ. 12y ಅಷ್ಟ ಬರ್ಕೊಳ್ರಿ ಈಸ್ ಈಕ್ವಲ್ ಟು 6,000. ಮೈನಸ್ 12y ಅಷ್ಟೇ ಇರ್ಲಿ, 6,000 ಅಷ್ಟೇ ಇರ್ಲಿ, ಪ್ಲಸ್ 54,000 ಈ ಸೈಡ್ ಬಂದ್ರೆ ಮೈನಸ್ 54,000 ಆಗತ್ತದ. ಕ್ಲಿಯರ್? ಮೈನಸ್ 12y ಅಷ್ಟೇ ಇರ್ಲಿ, 54,000 ಒಳಗ 6,000 ಕಳಿಬೇಕಂದ್ರೆ ಚಿಹ್ನೆ ಬೇರೆ ಬೇರೆ ಅದಾವ. 54 ಒಳಗ 6,000 ಹೋದ್ರ 48,000 ಆಗ್ತದ. 48,000 ಯಾ 48,000 ಮೈನಸ್ 48,000, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ತಾವ. ಕ್ಲಿಯರ್? ಕ್ಯಾನ್ಸಲ್ ಮಾಡ್ರಿ. y ಜೊತೆ 12 ಗುಣಾಕಾರ ಐತಿ, ಈ ಸೈಡ್ ಬಂದ್ರೆ ಏನಕೈತಿ? ಭಾಗಾಕಾರ ಆಗೈತಿ. 48,000 ಭಾಗಿಸು 12. 12 ಒಂದ್ಲೆ 12, 12 4ಲೆ 48, 12 12 12 24, 12 3 36, 12 4 48. y ಬೆಲೆ ಎಷ್ಟು ಬಂತ? 4,000 ಬಂತ. y ಬೆಲೆ 4,000 ಬಂತು. ಕ್ಲಿಯರ್? ಅರ್ಥ ಆಯ್ತು ಅನ್ಕೋತೇನೆ. ಇವಾಗ ಯಾರ್ದ ಒಂದನೇ ವ್ಯಕ್ತಿ, ಮೊದಲ ವ್ಯಕ್ತಿ ಆದಾಯ ಕರಡಿ ಅಂದಾನ. ಮೊದಲ ವ್ಯಕ್ತಿ ಆದಾಯ ಏನ್ ತಗೊಂಡೇವ್ ನಾವು? ಎಕ್ಸ್ ತಗೊಂಡೇವಿ. ಮೊದಲ ವ್ಯಕ್ತಿ ಆದಾಯ ಎಕ್ಸ್ ತಗೊಂಡೇವಿ. ಎಷ್ಟು ಬಂತ? ಒಂದು ರೂಪಾಯಿ. ಎಕ್ಸ್ ಬೆಲೆ ಎಷ್ಟು ಬಂದದ? 2,000 ಬಂದದ. ಒಂದು 2,000 ಆದಾಯ. ಕ್ಲಿಯರ್? ನೆಕ್ಸ್ಟ್ ಮೊದಲ ವ್ಯಕ್ತಿ ಆದಾಯ 2,000, ಎಕ್ಸ್ ಬೆಲೆ 2,000 ಬಂದದ. ಆದಾಯ ಎಕ್ಸ್ 2,000. ನೆಕ್ಸ್ಟ್ ಎರಡನೇ ವ್ಯಕ್ತಿ ಆದಾಯ ಸಾರಿ ನೋಡ್ರಿ, ಇಲ್ಲೇ ಮೊದಲ ವ್ಯಕ್ತಿ ಆದಾಯ ಏನ್ ತಗೊಂಡೇವ್ ನಾವ? ಎಕ್ಸ್ ಅಂತ ತಗೊಂಡೇವಿ. ಮೊದಲ ವ್ಯಕ್ತಿ ಆದಾಯ ಎಷ್ಟೈತಿ? 9x ಐತಿ. 9x ಆಗ್ತದ. ಕ್ಲಿಯರ್? ಇಲ್ಲಿ ಬಂದ ನೋಡ್ರಿ 9x. ಮೊದಲ ವ್ಯಕ್ತಿ 1ನೇ ತಿಂಗಳ ಆದಾಯ, 1 ತಿಂಗಳ ಆದಾಯ 9x. ಹೌದಾ? 9 ಅಷ್ಟು ಬರ್ಕೊಳ್ರಿ. ಎಕ್ಸ್ ಬೆಲೆ ಎಷ್ಟು ಬಂದದ? 2,000 ಬಂದದ. 2,000 ಬಂದದ. 9 2ಲೆ 18,000 ರೂಪಾಯಿ. 18,000 ಮೊದಲ ವ್ಯಕ್ತಿ ಆದಾಯ. ಕ್ಲಿಯರ್? ನೆಕ್ಸ್ಟ್ ಎರಡನೇ ವ್ಯಕ್ತಿ ನೋಡ್ರಿ, ಎರಡನೇ ವ್ಯಕ್ತಿಯ ಮಾಸಿಕ ಆದಾಯ ಏನೈತಿ? 7x ಐತಿ. ಆದಾಯ ಅಂದ್ರೆ ಎಕ್ಸ್ ತಗೊಂಡೇವ್ ನಾವ. ಕ್ಲಿಯರ್? 7x ಐತಿ. 7 ಅಷ್ಟ ಬರ್ಕೊಳ್ರಿ. ಎಕ್ಸ್ ಬೆಲೆ ಎಷ್ಟು ಬಂದದ? 2,000 ಅದ. ಎಕ್ಸ್ ಬೆಲೆ 2,000 ಅದ. 7 2ಲೆ 14,000. ಒಂದನೇ ವ್ಯಕ್ತಿಯ ಮಾಸಿಕ ಆದಾಯ 18,000. ಎರಡನೇ ವ್ಯಕ್ತಿಯ ಮಾಸಿಕ ಆದಾಯ
ರೂಪಾಯಿ 14,000. ಕ್ಲಿಯರ್? ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್. 5 ವರ್ಷ 44ನೇ ಕ್ವಶನ್ ನೋಡ್ರಿ. 5 ವರ್ಷಗಳ ಬಳಿಕ ಏನ ವಯಸ್ಸು ಅವನ ಮಗನ ವಯಸ್ಸಿನ 3ರಷ್ಟು ಆಗುತ್ತದೆ. 5 ವರ್ಷಗಳ ಹಿಂದೆ ಏನ ವಯಸ್ಸು ಅವನ ಮಗನ ವಯಸ್ಸಿನ 7ರಷ್ಟಿದ್ದರೆ ಅವರಿಬ್ಬರ ಈಗಿನ ವಯಸ್ಸುಗಳನ್ನ ಕಂಡು ಹಿಡಿಯಿರಿ ಅಂತ ಕ್ವಶನ್ ಕೇಳಿದಾನ. ಹೌದಾ? ಈಗ ಏನ ವಯಸ್ಸು ಎಷ್ಟೈತೆ ಅಂತ ಗೊತ್ತಿಲ್ಲ, ಅದರ ಸಂಬಂಧ ಬರ್ಕೊಳ್ರಿ. ಏನ ಈಗಿನ ವಯಸ್ಸು ಈಗಿನ ವಯಸ್ಸು ಎಕ್ಸ್ ಆಗಿರಲಿ. ಈಗಿನ ವಯಸ್ಸು ಎಕ್ಸ್ ಆಗಿರಲಿ ಅಂತ ತಗೊಂಡೆ. ಹಂಗ ಏನ ಮಗ ಅದಾನಂತ ನೋಡ್ರಿ. ಏನ ಮಗನ ಈಗಿನ ವಯಸ್ಸು ವಾಯ್ ಆಗಿರಲಿ. ನೋಡ್ರಿ, ಏನ ಈಗಿನ ವಯಸ್ಸು ಏನ್ ತಗೊಂಡೆ? ಎಕ್ಸ್ ಅಂತ ತಗೊಂಡೆ. ಏನ ಮಗನ ಈಗಿನ ವಯಸ್ಸು ಏನ್ ತಗೊಂಡೆ? ವಾಯ್ ಅಂತ ತಗೊಂಡೆ. ನೋಡ್ರಿ, ಕ್ವಶನ್ ಏನ್ ಹೇಳಿದಾನ? 5 ವರ್ಷಗಳ ಬಳಿಕ ಅಂತ ಕೊಟ್ಟಾನ. 5 ವರ್ಷಗಳ ನಂತರ 5 ವರ್ಷಗಳ ನಂತರ ಏನಾಯ್ತು ನೋಡ್ರಿ. 5 ವರ್ಷಗಳ ನಂತರ ಏನ ವಯಸ್ಸು ಏನಾಗೈತೆ ಹೇಳ್ರಿ? ಏನ ಸದ್ಯ ವಯಸ್ಸು ಎಕ್ಸ್ ಐತಿ. 5 ವರ್ಷದ ನಂತರ ಅಂದ್ರ ಎಕ್ಸ್ ಪ್ಲಸ್ 5. ಹೌದಾ? ಪ್ಲಸ್ 5 ಮಾಡ್ಬೇಕು, ಯಾಕಂದ್ರೆ ಮುಂದೆ ಹೊಂಟೇವಿ. 5 ವರ್ಷದ ನಂತರ ಹೊಂಟೇವಿ. ಎಕ್ಸ್ ಪ್ಲಸ್ 5 ಆಕೈತಿ. 5 ವರ್ಷಗಳ ನಂತರ ಏನ ವಯಸ್ಸು ಅವನ ಮಗನ ವಯಸ್ಸು ಏನೈತಿ? 5 ವರ್ಷದ ನಂತರ ವಾಯ್ ಪ್ಲಸ್ 5 ಆಕೈತಿ. ಸದ್ಯ ವಾಯ್ ಐತಿ. 5 ವರ್ಷದ ನಂತರ ಅಂದ್ರ ಪ್ಲಸ್ 5 ಮಾಡ್ಬೇಕ. ಹೌದಾ? ಇವಾಗ ಅದರ್ದ ಅವನ ಮಗನ ವಯಸ್ಸಿನ ಎಷ್ಟರಷ್ಟು ಆಕೈತಂತ? 3ರಷ್ಟು ಆಕೈತಂತ ನೋಡ್ರಿ. ಇದ್ರ ಅರ್ಥ ಏನ ವಯಸ್ಸು ಯಾವಾಗ? 5 ವರ್ಷಗಳ ನಂತರ ಅವನ ಮಗನ ವಯಸ್ಸಿನ 3ರಷ್ಟು ಆಕೈತಂತ. 3 ಗುಣಾಕಾರ ಮಾಡ್ಬೇಕ. ಎಕ್ಸ್ ಪ್ಲಸ್ 5 ಅನ್ನ ಹಂಗ ಬರೀರಿ. 3 ವಾಯ್ ಗುಣಾಕಾರ ಮಾಡಿರಿ. 3 ವಾಯ್ ಪ್ಲಸ್ 3 5 15. ಕ್ಲಿಯರ್? ಎಕ್ಸ್ ಪ್ಲಸ್ 5 ಅಷ್ಟೇ ಇರ್ಲಿ. ಪ್ಲಸ್ 5 ಈ ಸೈಡ್ ಶಿಫ್ಟ್ ಮಾಡ್ಬಿಡ್ರಿ. ಪ್ಲಸ್ 3y ಈ ಸೈಡ್ ಬಂದ್ರೆ ಮೈನಸ್ 3y ಆಕೈತಿ. ಪ್ಲಸ್ 3y ಈ ಸೈಡ್ ಬಂದ್ರೆ ಮೈನಸ್ 3y ಆಕೈತಿ. 15 ಅಷ್ಟೇ ಇರ್ಲಿ. ಪ್ಲಸ್ 5 ಈ ಸೈಡ್ ಬಂದ್ರೆ ಮೈನಸ್ 5 ಆಕೈತಿ. ಎಕ್ಸ್ ಮೈನಸ್ 3y ಅಷ್ಟೇ ಇರ್ಲಿ. 15ರೊಳಗೆ 5 ಹೋದ್ರೆ 10. 15ರೊಳಗೆ 5 ಹೋದ್ರೆ 10 ಬಂತು. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತಾನೆ. ಇದಕ್ಕೆ ಸಮೀಕರಣ 1 ಅಂತ ಕೊಡ್ರಿ. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, 5 ವರ್ಷಗಳ ಹಿಂದೆ ಮಾತಾಡ್ಯ ನೋಡ್ರಿ. ಇಲ್ಲಿ 5 ವರ್ಷದ ಹಿಂದೆ ಬಗ್ಗೆ. ಕ್ಲಿಯರ್? 5 ವರ್ಷಗಳ ಹಿಂದೆ ಇವು ಸದ್ಯ ಏನ ವಯಸ್ಸು ಏನೈತಿ? ಎಕ್ಸ್ ಐತಿ. 5 ವರ್ಷದ ಹಿಂದೆ ಹೋದ್ರ ಏನಾಕೈತಿ? ಎಕ್ಸ್ ಮೈನಸ್ 5 ಆಕೈತಿ. ಹಿಂದೋದ್ರ ಮೈನಸ್ 5 ಮಾಡ್ಬೇಕ, ಯಾಕಂದ್ರೆ ವಯಸ್ಸು ಕಡಿಮೆ ಆಗ್ತಾವ. ಕ್ಲಿಯರ್? ಎಕ್ಸ್ ಮೈನಸ್ 5. ಅವಾಗ ಅವನ ವಯಸ್ಸು, ಯಾರ ವಯಸ್ಸು? ಏನ ವಯಸ್ಸು ಅವನ ಮಗನ ವಯಸ್ಸು ಎಷ್ಟಾಗೈತೆ? ಅವಾಗ ವಾಯ್ ಮೈನಸ್ 5 ಆಗೈತಿ. ಅವನ ಮಗನ ವಯಸ್ಸಿನ ಎಷ್ಟರಷ್ಟು ಆಕೈತಂತ? 7ರಷ್ಟು ಆಕೈತಂತ. ಅಂದ್ರ 7ನ ಗುಣಾಕಾರ ಮಾಡ್ಬೇಕ. ಎಕ್ಸ್ ಮೈನಸ್ 5ನ ಹಂಗ ಬರ್ಕೊಳ್ರಿ. 7 ಗುಣಾಕಾರ ವಾಯ್ 7 ವಾಯ್ 7 5 35. ಕ್ಲಿಯರ್? ಇವಾಗ ಎಕ್ಸ್ ಅಷ್ಟೇ ಇರ್ಲಿ. ಪ್ಲಸ್ 7y ಈ ಸೈಡ್ ಬಂದ್ರೆ ಮೈನಸ್ 7y ಆಕೈತಿ. ಮೈನಸ್ 35 ಅಷ್ಟೇ ಇರ್ಲಿ. ಮೈನಸ್ 5 ಈ ಸೈಡ್ ಬಂದ್ರೆ ಪ್ಲಸ್ 5 ಆಕೈತಿ. ಕ್ಲಿಯರ್? ಎಕ್ಸ್ ಮೈನಸ್ 7y ಅಷ್ಟ ಬರ್ಕೊಳ್ರಿ. ಎರಡ್ ಸಂಖ್ಯೆ ಚಿಹ್ನೆ ಬೇರೆ ಬೇರೆ ಅದಾವ. ಏನ್ ಮಾಡ್ಬೇಕ? ಕಳಿಬೇಕ. 35ರೊಳಗೆ 5 ಹೋದ್ರ 30. ಅದ್ರೊಳಗೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ. ಮೈನಸ್ 30. ಸಮೀಕರಣ 2 ಅಂತ ಕೊಡ್ಬೇಕು. ಕ್ಲಿಯರ್? ಒಂದ್ ಸಮೀಕರಣ ಸಿಕ್ತ. ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಟು 10 ಸಿಕ್ತ. ಮತ್ತೊಂದ್ ಸಮೀಕರಣ ಸಿಕ್ತ. ಎಕ್ಸ್ ಮೈನಸ್ 7y ಇಸ್ ಈಕ್ವಲ್ ಟು ಮೈನಸ್ 30 ಅಂತ ಸಿಕ್ತ. ಕ್ಲಿಯರ್? ಇವಾಗ ಸಮೀಕರಣ 1 ಮತ್ತು ಸಮೀಕರಣ 2 ನೋಡಿದಾಗ ಎಕ್ಸ್ ನ ಸಹಗುಣಕ ಸೇಮ್ ಐತಿ. ಹೌದಾ? ಚಿಹ್ನೆ 2ಕ್ಕೂ ಪ್ಲಸ್ ಐತಿ. ಅದ್ರ ಸಂಬಂಧ ಸಮೀಕರಣಗಳನ್ನ ಕಳಿಬೇಕ. ಸಮೀಕರಣ 1 ಮೈನಸ್ ಸಮೀಕರಣ 2. ಇವಾಗ ಸಮೀಕರಣ 1 ಏನೈತಿ? ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಟು 10 ಐತಿ.
ಸಮೀಕರಣ ಎರಡು ಏನೈತಿ ಎಕ್ಸ್ ಮೈನಸ್ 7y ಈಸ್ ಈಕ್ವಲ್ ಟು ಮೈನಸ್ 30 ಐತಿ. ಕ್ಲಿಯರ್. ಇವಾಗ ಸಮೀಕರಣಗಳನ್ನ ಕಳೆಯೋ ಮುಂದ ಚಿಹ್ನೆ ಬದಲಾವಣೆ ಆಗ್ತಾವ. ಕ್ಲಿಯರ್. ಈಗ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್, ಪ್ಲಸ್ 7y ಐತಿ, ಪ್ಲಸ್ 7y ಐತಿ, ಮೈನಸ್ 3y ಐತಿ. 7y ಒಳಗ 3y ಹೋದ್ರ 4y, 4y ಪ್ಲಸ್ 4y, ಯಾಕಂದ್ರೆ 7y ಚಿಹ್ನೆ ಪ್ಲಸ್ ಐತಿ. ಈಗ 30ಕ್ಕೆ 10 ಕೂಡಿಸಿದ್ರ 40, 30ಕ್ಕೆ 10 ಕೂಡಿಸ್ಬೇಕು, ಯಾಕಂದ್ರೆ 10ರದ್ದು ಪ್ಲಸ್ ಐತಿ, 30ರದ್ದು ಪ್ಲಸ್ ಆಗೈತಿ. ಈಗ ಕ್ಲಿಯರ್. 10ಕ್ಕೆ 30 ಕೂಡಿಸಿದ್ರ 40. y ಜೊತೆ 4 ಗುಣಾಕಾರ ಇತ್ತ, ಈ ಸೈಡ್ ಬಂದ್ರ ಭಾಗಾಕಾರ ಆಗತ್ತ. ಕ್ಲಿಯರ್. 4 ಒಂದ್ಲೇ 4, 4 ಹತ್ಲೆ 40. ಹೌದಾ. y ಬೆಲೆ ಎಷ್ಟು ಬಂತ? 10 ಬಂತ. ಕ್ಲಿಯರ್. y ಬೆಲೆ 10 ಬಂತ. ಈ y ಬೆಲೆಯನ್ನ ಸಮೀಕರಣ 1 ಹಾಕ್ರಿ, ಸಮೀಕರಣ 2 ಹಾಕ್ರಿ. ಕ್ಲಿಯರ್. ಈಗ ಬರೀರಿ y ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಏನೈತಿ? ಎಕ್ಸ್ ಮೈನಸ್ 3y ಈಸ್ ಈಕ್ವಲ್ ಟು 10 ಐತಿ. ಎಕ್ಸ್ ಅಷ್ಟೇ ಇರ್ಲಿ, ಮೈನಸ್ 3 ಅಷ್ಟೇ ಇರ್ಲಿ, y ಬೆಲೆ ಎಷ್ಟು ಬಂದೈತಿ? 10 ಬಂದೈತಿ, ಈಸ್ ಈಕ್ವಲ್ ಟು 10. ಎಕ್ಸ್ ಅಷ್ಟೇ ಇರ್ಲಿ, 3 10 30 ಈಸ್ ಈಕ್ವಲ್ ಟು 10. ಕ್ಲಿಯರ್. ನೆಕ್ಸ್ಟ್ ನೋಡ್ರಿ, ಎಕ್ಸ್ ಮೈನಸ್ 30 ಆ ಸೈಡ್ ಹೋದ್ರ ಪ್ಲಸ್ 30 ಆಕೈತಿ. ಎಕ್ಸ್ ಅಷ್ಟೇ ಇರ್ಲಿ, 10ಕ್ಕ 30ನ ಕೂಡಿಸಿದ್ರ 40. ಕ್ಲಿಯರ್. ಈಗ ಏನ್ ಹೇಳ್ಯಾನಂತ? ಅವರಿಬ್ಬರ ಈಗಿನ ವಯಸ್ಸಂತ. ಅವರಿಬ್ಬರ ಯಾರ್ಯಾರ? ಒಬ್ಬ ಎ, ಇನ್ನೊಬ್ಬ ಎನ ಮಗ. ಕ್ಲಿಯರ್. ನಾವೇನ್ ತಗೊಂಡಿದ್ವಿ? ಏನ ಈಗಿನ ವಯಸ್ಸು ಏನ್ ತಗೊಂಡಿದ್ವಿ? ಎಕ್ಸ್ ಅಂತ ತಗೊಂಡಿದ್ವಿ. ಏನ ಈಗಿನ ವಯಸ್ಸು ಏನ್ ತಗೊಂಡಿದ್ವಿ? ಎಕ್ಸ್ ಅಂತ ತಗೊಂಡಿದ್ವಿ. ಕ್ಲಿಯರ್. ಎಷ್ಟು ಬಂತ ಎಕ್ಸ್ ಬೆಲೆ? 40 ಬಂತ. 40 ವರ್ಷ ಅಂತ ಬರೀರಿ. ಹಂಗ ಬಿ ಏನ ಮಗ, ಏನ ಮಗನ ಈಗಿನ ವಯಸ್ಸು ಏನ್ ತಗೊಂಡವಿ? y ಅಂತ ತಗೊಂಡವಿ. ಕ್ಲಿಯರ್. y ಎಷ್ಟು ಬೆಲೆ ಎಷ್ಟು ಬಂತ? 10 ಬಂತ. 10 ವರ್ಷ. ಕ್ಲಿಯರ್. ಇಷ್ಟು ಮಾಡ್ಬೇಕು ನೋಡ್ರಿ, ಈ ರೀತಿ ಲೆಕ್ಕ ಕೇಳಿರಿ. ಏನ ಈಗಿನ ವಯಸ್ಸು ಎಷ್ಟು ಬಂತ? 40 ವರ್ಷ ಬಂತ. ಏನ ಮಗನ ಈಗಿನ ವಯಸ್ಸು ಎಷ್ಟು ಬಂತ? 10 ವರ್ಷ ಬಂತ. ಕ್ಲಿಯರ್. ಅರ್ಥ ಆಗೈತೆ ಅನ್ಕೋತೀನಿ. ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೇನೆ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.